ಹೃದಯ ಸಂತ ಶ್ರೀರಂಗಪೃಥ್ವೀಶ ಚರಣತ್ರಾಣಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜರೇಣವಗ. ನಾದ ಪದ್ಧತಿಯಲ್ಲಿ ಪಾದುಕಾಸಹಸ್ರದಲ್ಲಿ 408ನೇ ಶ್ಲೋಕ. ಶೃಣೋತು ರಂಗಾಧಿಪತಿ ಪ್ರಜಾನಾಂ ಆರ್ತಧ್ವನಿಂ ಕ್ವಾಪಿ ಸಮುಚ್ಚಿಗಾನಂ ಇತೀವ ಮತ್ವಾ ಮಣಿಪಾದುಕೆ ತ್ವಂ ಮಂದಪ್ರಚಾರೈಃ ಮೃದುಷಿಂಚಿತಾನಿ. ಸ್ವಾಮಿ ದೇಶಿಕರು ರಂಗನಾಥನ ಸಂಚಾರ ಕಾಲದಲ್ಲಿ ಆಗುವಂತಹ ಧ್ವನಿ, ಪಾದುಕೆಯಿಂದ ಬರುವಂತಹ ರತ್ನದ ಸಂಘರ್ಷಣೆಯಿಂದ ಬರುವಂಥ ನಾದ, ಆ ನಾದವನ್ನು ವಿಷಯವಾಗಿ ಮಾಡಿ 100 ಶ್ಲೋಕಗಳನ್ನು ಹಾಡಿದ್ದಾರೆ. ಅದರಲ್ಲಿ ನಾವು 408ನೇ ಶ್ಲೋಕವನ್ನು ಅನುಭವಿಸಕ್ಕೆ ಹೊರಟಿದ್ದೀವಿ. ಅವರ ಕಲ್ಪನಾ, ಅವರ ಅನುಭವ, ಅವರ ಸ್ವಾನುಭವ ಹೇಗಿತ್ತು ಅಂತಂದರೆ, ಅವರು ಬೇರೆ ಯಾವುದರಲ್ಲೂ ಅವರಿಗೆ ಮನಸ್ಸಿಲ್ಲ. ರಂಗನಾಥನ ಉತ್ಸವ ಅಂತಂದರೆ ಆ ಉತ್ಸವದಲ್ಲಿ ಪರಮಾತ್ಮ ಯಾವ ರೀತಿ ಪಾದುಕೆಯನ್ನು ಧರಿಸಿಕೊಂಡು ಬರ್ತಾನೆ, ಅದರಿಂದ ನಾದ ಯಾವ ರೀತಿ ಎಲ್ಲರನ್ನೂ ಮಾತಾಡ್ಸತ್ತೆ, ಏನು ವಿಷಯವನ್ನು ಹೇಳುತ್ತೆ, ಅದನ್ನೆಲ್ಲ ಕಲ್ಪನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ನಾವು ಹೋದರೆ ಏನೇನೋ ಅಲ್ಲಿ ನೋಡ್ತೀವಿ, ಇಲ್ಲಿ ನೋಡ್ತೀವಿ, ಭಗವಂತನ ಅಲಂಕಾರ ನೋಡ್ತೀವಿ, ಅದನ್ನು ಅನುಭವವನ್ನು ಹಂಚಿಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದುಬಿಡ್ತೀವಿ. ಆದರೆ ಸ್ವಾಮಿ ದೇಶಿಕರಿಗೆ ಹಾಗಾಗಲಿಲ್ಲ. ಅವರಿಗೆ ಸಂಪೂರ್ಣವಾಗಿ ಅನುಭವ, ಆ ಪರಮಾತ್ಮ ಯಾವ ರೀತಿ ಎಲ್ಲರಿಗೂ ಅನುಗ್ರಹ ಮಾಡಬೇಕು ಅಂತ ಬರ್ತಾನೆ, ಅದನ್ನು ಪಾದುಕಾದೇವಿ ತಾನು ಹೇಗೆ ಅದನ್ನು ಎಲ್ಲರಿಗೂ ತಿಳಿಸ್ತಾಳೆ ಅನ್ನೋದನ್ನು ಇಟ್ಕೊಂಡಿದ್ದಾರೆ ವಿಷಯವಾಗಿ. ಅದು ಅವರಿಗೆ ಬಂದಂತಹ ಅವರ ಆಧ್ಯಾತ್ಮಿಕ ಲೋಕದಲ್ಲಿ ಉಂಟಾದಂಥ ಅನುಭವ. ನಾವೆಲ್ಲ ಸಾಮಾನ್ಯರಲ್ವ, ನಮಗೆ ಆ ಥರ ಆಗೋದಿಲ್ಲ. ಅವರು ಕವಿಗಳು, ಅನುಭವಿಗಳು ಮತ್ತು ರಸಿಕರು. ಅದರಿಂದ ಅವರಿಗೆ ಭಾವುಕತೆಯಿಂದ ಅದನ್ನು ಅನುಭವಿಸೋದ್ರಿಂದ ಆ ರೀತಿಯಾದ ಒಂದು ಕಲ್ಪನೆಗೆ ಅವರು ಹೋಗ್ತಾರೆ. ನಮಗೆ ಆಗೋದಿಲ್ಲ. ಆದರೆ ನಾವು ಅವರಿಂದ ಕಲ್ತ್ಕೊಳ್ಬಹುದು. ಆದರೆ ಅದು ಕಷ್ಟನೇ, ಅರ್ಥ ಆಗೋದು ಕಷ್ಟ. ಆದರೆ ಆಚಾರ್ಯರು ನಮಗೆ ಒಂದು ದಾರಿಯನ್ನು ಮಾಡಿಕೊಟ್ಟು ವ್ಯಾಖ್ಯಾನಗಳನ್ನು ಮಾಡಿ ಈ ರೀತಿ ಅನುಭವಿಸಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಹೇಳಿದ್ದಾರೆ ನಮ್ಮ ಆಚಾರ್ಯರು, ಅದನ್ನು ನಾವು ಹಂಚಿಕೊಳ್ಬೋದು ಅಷ್ಟೇ ವಿನಃ ನಮಗೆ ಅದು ಸಾಧ್ಯ ಇಲ್ಲ ನಾವಾಗೇನೆ ಮಾಡಬೇಕು. ಈ ಶ್ಲೋಕದಲ್ಲಿ ದೇಶಿಕರು ಹೇಳ್ತಾರೆ, ಇವರು ಪಾದುಕೆಯನ್ನು ಧಾರಣೆ ಮಾಡಿಕೊಂಡು ಭಗವಂತ ನಿಧಾನವಾಗಿ ಬರ್ತಾನಂತೆ. ಮಂದಂ, ನಿಧಾನವಾಗಿ ನಡೀತಾನೆ ಕೆಲವು ಸತಿ. ಯಾತಕ್ಕೆ ಅಂದರೆ ಎಲ್ಲರನ್ನೂ ನೋಡಬೇಕಲ್ಲ, ಎಲ್ಲ ಭಕ್ತರಿಗೂ ಅನುಗ್ರಹ ಮಾಡಬೇಕು ಭಗವಂತ. ಆಗ ನಾವು ಬೇಗ ಹೋದರೆ ಏನಾಗುತ್ತೆ, ಅವರು ಪರಮಾತ್ಮನಿಗೆ ಕೇಳಿಸುತ್ತೋ ಇಲ್ವೋ ಅಂತ ಅನ್ಕೋತಾರೆ. ನಮ್ಮ ಪ್ರಾರ್ಥನೆ ಬೇಗ ಹೋಗಬೇಕು, ಮೊದಲು ಹೇಳಿಬಿಡ್ಬೇಕು ಪರಮಾತ್ಮನಿಗೆ ನಮ್ಮ ಪ್ರಾರ್ಥನೆಯನ್ನು. ಎಲ್ಲರೂ ಜನಗಳು ತುಂಬ ಜನ ಬಂದುಬಿಟ್ರೆ ನಮ್ಮ ಮಾತು ಕೇಳಿಸುತ್ತೋ ಇಲ್ವೋ ಪರಮಾತ್ಮನಿಗೆ ಅನ್ಸತ್ತೆ ಕೆಲವರಿಗೆ. ಅದಕ್ಕೆ ಜನಗಳು ಏನು ಮಾಡ್ತಾರೆ, ಬೇಗ ಬರ್ತಾರೆ. ಅದರಿಂದ ನಿಧಾನವಾಗಿ ಅವ್ನು ನಡ್ಕೊಂಡು ಬಂದರೆ ನಾವಲ್ಲಿ ಹೋಗಿ ನಿಂತ್ಕೊಂಡು ಅವನು ನಿಂತ್ಕೊಂಡು ಕೇಳ್ಬೋದಲ್ಲ. ನಾವು ಬೇಗ ಹೋಗಬೇಕು, ಅವ್ನು ನಿಂತ್ಕೋಬೇಕು, ನಾವು ಮಾತಾಡಬೇಕು, ಆಗ ಅವನಿಗೆ ಕೇಳಿಸುತ್ತೆ ಅಂತ ಅವರಿಗೆ ಮನಸ್ಸಿನಲ್ಲಿ ಅನಿಸುತ್ತೆ. ಪರಮಾತ್ಮನಿಗೆ ನಮ್ಮ ಪ್ರಾರ್ಥನೆ ಹೇಗಾದರೂ ಮುಟ್ಟಬೇಕು. ಆದರೆ ನಮಗೆ ಸೂಕ್ಷ್ಮವಾಗಿ ಅದು ಹೋಗುತ್ತೆ ಅನ್ನೋದು ಅರ್ಥ ಆಗದೇ ಇದ್ದಾಗ ನಾವೇನು ಮಾಡ್ತೀವಿ, ಸ್ಥೂಲದಲ್ಲಿ ಎದುರುಗಡೆ ನಿಂತ್ಕೊಂಡು ಅವನನ್ನು ನೋಡಿಕೊಂಡು ಹೇಳಿದ್ರೇ ಅವನಿಗೆ ಪ್ರಾರ್ಥನೆ ಸೇರುತ್ತೆ ವಿನಃ ನಾವು ಇಲ್ಲಿ ಮಾನಸಿಕವಾಗಿ ಮಾಡಿಕೊಂಡ್ರೆ ಸೇರುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಗೊತ್ತಿದ್ರೂ ಅದು ಬರೋದಿಲ್ಲ. ಈಗ ಜನಗಳಿಗೂ ಅಷ್ಟೇ ಅಲ್ವಾ, ಅದೇ ಥರನೇ. ಈಗ ನಮ್ಮ ಪ್ರಾರ್ಥನೆ ನಿಮ್ಗೆ ಹೆಂಗೆ ಇಂಗಿತಜ್ಞರಾದರೆ ಮಾತ್ರ ಗೊತ್ತಾಗತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಪರಮಾತ್ಮ ಇಂಗಿತಜ್ಞ, ಅವನಿಗೆ ಗೊತ್ತಾಗತ್ತೆ, ಆದರೆ ನಮಗೆ ಅದು ಗೊತ್ತಾಗಲ್ಲ. ಅದರಿಂದ ನಾವೇನು ಮಾಡ್ತೀವಿ, ಜನಗಳಿಗೆ ಹೇಗೆ ಎದುರುಗಡೆ ಹೋಗಿ ಹೇಳುವಂತೆ ಇವನಿಗೂ ಎದುರುಗಡೆ ಹೋಗಿ ಪ್ರಾರ್ಥನೆ ಮಾಡಬೇಕು ಅಂತ ಅನಿಸತ್ತೆ. ಅದರಿಂದ ಪಾದುಕಾದೇವಿ ಅದನ್ನು ಅರ್ಥ ಮಾಡಿಕೊಂಡು ಪರಮಾತ್ಮನನ್ನು ನಿಧಾನಕ್ಕೆ ನಡ್ಕೊಂಡು ಬರುವಂತೆ ಮಾಡ್ತಾಳಂತೆ. ನಿಧಾನಕ್ಕೆ ನಿಂತು ಬರುವಂತೆ
ಪಾದುಕಾದೇವಿ ನೀನು ಮಾಡ್ತೀಯ. ಯಾತಕ್ಕೆ ಅಂತಂದರೆ ಸಂಸಾರದಲ್ಲಿ ದುಃಖ ಜಾಸ್ತಿ ಆದಾಗ ಭಗವಂತ ಒಬ್ಬನೇ ಗತಿ. ಎಲ್ರಿಗೂ ಅಷ್ಟೆ. ಮೊದಲೇನು ಮಾಡ್ತಾರೆ, ಅವರು ಇವರಲ್ಲಿ ಹೋಗಿ ಹೇಳ್ಕೊತಾರೆ, ಆದರೆ ಏನೂ ಬರೋದಿಲ್ಲ, ಏನೂ ಆಗೋದಿಲ್ಲ, ಯಾವ ಸೊಲ್ಯೂಷನ್ನು ಸಿಗೋದಿಲ್ಲ. ಆಗ ಕಡೆಗೆ ಏನು ಮಾಡ್ತಾರೆ, ಪರಮಾತ್ಮನ ಹತ್ರ ಆದರೆ ತಕ್ಷಣ ಹೋಗಬೇಕು ಅಂತ ಇದೆ, ಹೋಗ್ತಾರೆ. ಸಂಕಟ ಬಂದಾಗಲೇ ಹೋಗೋದು ಪರಮಾತ್ಮನ ಹತ್ರ. ಅಲ್ಲೂ ಸ್ವಲ್ಪ ತಮಗೆ ಶಕ್ತಿ ಇದೆ ಅಂತ ಮೊದಲು ಅಂದ್ಕೊಳ್ತಾರೆ, ಆಮೇಲೆ ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಆಮೇಲೆ ಇನ್ನೇನೂ ಇಲ್ಲ, ದೈವನೇ ಗತಿ. ಅದು ಇವರ ಹತ್ರ, ವೈದ್ಯರ ಹತ್ರನೂ ಹಾಗೆ ಆಗುತ್ತೆ. ನೀವು ತಕ್ಷಣ ಪರಮಾತ್ಮನ ಹತ್ರ ಹೋಗೋದೇ ಇಲ್ಲ. ವೆಂಕಟರಮಣ ಅಂತ ಏನು ಮಾಡ್ತೀರಾ, ಆ ಮೆಡಿಸನ್ನು, ಈ ಮೆಡಿಸನ್ನು, ಈ ಡಾಕ್ಟ್ರು, ಆ ಡಾಕ್ಟ್ರು, ಇದು ಎಲ್ಲ ಮಾಡಿ ಕಡೆಗೆ ಅಪ್ಪ ನೀನೇ ಗತಿಪ್ಪ, ನೀನು ಸಹಾಯ ಮಾಡು ಅಲ್ವ. ಅದು ಮೊದಲೇ ಹೋಗ್ಬಿಡ್ಬೇಕು. ನೀನು ಒಬ್ಬರೇ ಗತಿ ಅಂತ ಹೋದರೆ ಪರಮಾತ್ಮ ಖಂಡಿತ ಕೈ ಬಿಡೋದಿಲ್ಲ. ಮಾಡಬೇಕು, ಅದು ಮಾಡಬೇಕು. ಅದನ್ನೇ ಹೇಳ್ತಾರೆ, ಶೃಣೋತು ರಂಗಾಧಿಪತಿ ಪ್ರಜಾನಾಂ ಆರ್ತಧ್ವನಿಂ ಕಾಪಿ. ಅವರ ಆರ್ತಧ್ವನಿಯನ್ನು ಶೃಣೋತು. ಪರಮಾತ್ಮ ರಂಗನಾಥ ಕೇಳು, ಬಂದಿದ್ದಾರೆ ನೋಡು, ಎಷ್ಟು ಜನ ನಿಂತಿದ್ದಾರೆ, ಅವರ ಅರ್ಥಧ್ವನಿ ನೋಡು, ನಿಮಗೆ ಕೇಳ್ತಾ ಅಂತ ಪಾದುಕಾದೇವಿ ಅರ್ಥಧ್ವನಿ ಅವರ ಧ್ವನಿಯನ್ನು ಶೃಣೋತು, ಕೇಳಿಸ್ಕೊಳ್ಳಿ, ಪರಮಾತ್ಮ ಕೇಳಿಸ್ಕೊಳ್ಳಿ. ಇತಿ ಮತ್ತೆ ಅದರಿಂದ ಇತಿ ಹೀಗೆ ತಿಳ್ಕೊಂಡಂತೆ ಮಂದ ಪ್ರಚಾರೈಹಿ. ಮಂದಗತಿ ಅಂತಂದ್ರೇನು, ನಿಧಾನ, ಒಂದು ಹೆಜ್ಜೆ ಹಾಕ್ತಾ ಹೋಗುವಂಥ. ಆದರೆ ಆ ಮಂದ ಪ್ರಚಾರ ಯಾಕೆ ಅಂತ ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಸ್ವಾಮಿ ದೇಶಿಕರು. ಪ್ರಚಾರ ಅಂದರೆ ನಡೆಯೋದು. ಯಾತಕ್ಕೆ ರಂಗನಾಥ ಸಡನ್ನಾಗಿ ನಿಧಾನಕ್ಕೆ ನಡೀತಾ ಇದ್ದಾನಲ್ಲ ಈ ರೋಡಲ್ಲಿ, ಈ ಬೀದಿನಲ್ಲಿ ಅಂತ ಯೋಚನೆ ಮಾಡಿ ಅಂದ್ಕೊಳ್ತಾರೆ, ಓಹೋ ಇಲ್ಲಿ ತುಂಬ ಆರ್ತಧ್ವನಿನವರಿದ್ದಾರೆ, ಆರ್ತಿಗಳಿದ್ದಾರೆ, ಅವರ ಧ್ವನಿಯನ್ನು ಕೇಳಬೇಕು ಅಂತ ಪಾದುಕಾದೇವಿ ರಂಗನಾಥನನ್ನು ಮೆಲ್ಲಗೆ ಕರ್ಕೊಂಡು ಬರ್ತಾ ಇದ್ದಾಳೆ. ಜೋರಾಗಿ ಅಡಿ ಇಡ್ತಾ ಇಲ್ವಂತ. ಮಂದ ಪ್ರಚಾರ ಇಬ್ಬರು ಅಂದ್ರೆ ಇವಾಗ ಎಲ್ಲರನ್ನೂ ಕಾಪಾಡ್ತಾನೆ ಪರಮಾತ್ಮ. ಬರೀ ಆರ್ತಿಗಳನ್ನಲ್ಲ, 4 ಜನರನ್ನೂ ಕಾಪಾಡ್ತಾನೆ. ಉದಾರಾಗ ಸರ್ವ ಏವೈತೆ, ಆರ್ತಗ, ಅರ್ಥಾರ್ಥಿ, ಕೈವಲ್ಯಾರ್ಥಿ, ಭಗವಲ್ಲಾಭಾರ್ಥಿ, ಎಲ್ಲರನ್ನೂ ಕಾಪಾಡ್ತಾನೆ ಪರಮಾತ್ಮ. ಆದರೆ ಈ ಆರ್ತತೆಯಿಂದ, ಸಂಸಾರ ಕಷ್ಟದಿಂದ, ಬೇಗೆಯಿಂದ ಸುಡ್ತಾ ಇರುವಂತಹ ಧ್ವನಿ ಬೇರೆ ಇರುತ್ತೆ. ಅವರನ್ನು ಕಾಪಾಡೋಕ್ಕೋಸ್ಕರವಾಗಿ ಪರಮಾತ್ಮನನ್ನು ಏನು ಮಾಡ್ತಾರೆ, ನಿಧಾನಕ್ಕೆ ಕಡ್ಕೊಂಬರ್ತಾಳಂತೆ ಇವಳು ಪಾದುಕಾದೇವಿ ಅಂತ ಹೇಳ್ತಾರೆ. ಇತೀವ ಮತ್ವಾ ಮಣಿಪಾದುಕೆ ತ್ವಂ ಮಂದ ಪ್ರಚಾರೈಗೆ ಮೃದು ಶಿಂಜಿತಾನಿ. ಮೆಲ್ಲ ಕರ್ಕೊಂಡು ಬರ್ತಾಳೆ, ಅದರಿಂದ ಆ ನಾದವೂ ಕೂಡ ಮೃದುವಾಗಿ ಮೆಲ್ಲಗೆ ಕೇಳಿಸುತ್ತಂತೆ. ಮೃದುವಾಗಿದೆ ಅಂತಾರೆ. ಆ ನಾದ ಮೃದುವಾದಾಗ ಈ ಒಂದು ಅನುಭವ. 409ನೇ ಶ್ಲೋಕ. ಅಂತೆ ಮಮಾರ್ತಿಂ ಶಮಯಿ ಇಷ್ಯತಸ್ತಾಂ ಅಗ್ರೇ ಸರಾಣ್ಯ ಪತತೋ ಮುರಾರೇಗೆ ಶಮೋಪಪನ್ನಗ ಶೃಣುಯಾಂ ಭವತ್ಯಾಗ ಶೀತಾನಿ ಪಾದಾವನಿ ಶಿಂಜಿತಾನಿ. ಶೀತಾನಿ ಶೀತಳವಾದಂಥದ್ದು, ಅಲ್ಲಿ ಮಂದ ಪ್ರಚಾರ, ಇಲ್ಲಿ ಶೀತಳ. ಅಮ್ಮ ಪಾದುಕೆ, ನಾನು ಎಷ್ಟು ಈ ಸಂಸಾರ ಕಷ್ಟ ಅನ್ನೋದು ಗೊತ್ತು. ಆ ಕಷ್ಟದಲ್ಲಿ ಎಷ್ಟು ಅನುಭವಿಸಿದ್ದೀನೋ, ಶ್ರಮಪಟ್ಟಿದ್ದೀನೋ, ತುಂಬ ಪಟ್ಟುಬಿಟ್ಟಿದ್ದೀನಿ. ಕಷ್ಟಪಡುವಾಗ ಆ ಶ್ರಮವನ್ನು ನಿವಾರಣೆ ಮಾಡೋಕ್ಕೆ ಯಾರಪ್ಪ ಗತಿ? ಪರಮಾತ್ಮ. ಆ ಪರಮಾತ್ಮ ಆ ಒಂದು ಕಾರ್ಯಕ್ಕೋಸ್ಕರವಾಗಿ ನಿನ್ನನ್ನು ಧಾರಣೆ ಮಾಡಿಕೊಂಡು ಸಂಚಾರಕ್ಕೆ ಬರ್ತಾನೆ. ಇಲ್ಲಾಂದರೆ ಒಳಗೆ ಕೂತು ಬಿಡ್ತಾನೆ. ಚೆನ್ನಾಗಿದೆಯಲ್ಲ ಗರ್ಭಗುಡಿನಲ್ಲಿ, ಯಾತಕ್ಕೆ ಹೊರಗೆ ಬರಬೇಕು? ಬೆಚ್ಚಿಗೆ ಚೆನ್ನಾಗಿದೆ. ಆದರೆ ರಂಗನಾಥನಿಗೆ ಪಾಪ ತುಂಬ ಶೆಕೆ ಅಲ್ಲಿ ಒಳಗಡೆ, ಊರೇ ಶೆಕೆ. ಅದಕ್ಕೆ ಹೊರಗಡೆ ಬರ್ತಾನೆ. ಸದ್ಯ ಹೊರಗಡೆ ಬಂದರೆ ಗಾಳಿ ಬೀಸ್ತಾರೆ, ಚಾಮರ ಬೀಸ್ತಾರೆ, ತಣ್ಣಗಿರುತ್ತೆ, ನೀರನ್ನು ಸಿಂಪನ ಮಾಡ್ತಾರೆ. ಅದಕ್ಕೆ ಇವರು ಹೇಳ್ತಾರೆ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಅದಕ್ಕೋಸ್ಕರವಾಗಿ ನನ್ನ ಶ್ರಮ ಪರಿಹಾರ ಮಾಡೋಕ್ಕೋಸ್ಕರವಾಗಿ ನೀನು ಪರಮಾತ್ಮನನ್ನು ಕರ್ಕೊಂಡು ಬರ್ತೀಯ. ಈಗ ಕರ್ಕೊಂಡು ಬರಬೇಕು, ವಿಜಯ ಮಾಡಬೇಕು. ಆಗ ಮನಸ್ಸಿಗೆ ಏನಾಗುತ್ತೆ? ಮನಸ್ಸಿಗೆ ನಿನ್ನ ಧ್ವನಿಯನ್ನು ಕೇಳಿ ನನ್ನ ಸಂಕಟ, ನನ್ನ ಕಷ್ಟ, ನನ್ನ ದುಃಖ ಎಲ್ಲ ಪೂರ್ತಿಯಾಗಿ ಹೊರಟೋಗುತ್ತೆ. ಆವಾಗ ಎಷ್ಟು ಆನಂದ! ಅಬ್ಬಾ
ಕೇಳಿದ ತಕ್ಷಣ ದುಃಖ ಇಲ್ವೇ ಇಲ್ವಲ್ಲ, ಕಷ್ಟ ಇಲ್ವೇ ಇಲ್ವಲ್ಲ ಅನ್ಸುತ್ತೆ. ಅದರಿಂದ ಉತ್ಸವದಲ್ಲಿ ಪಾಲ್ಗೊಂಡ್ರೆ ಏನಾಗುತ್ತೆ, ದುಃಖ ದೂರ ಆಗುತ್ತೆ, ಎಲ್ಲ ಮರ್ತೋಗುತ್ತೆ. ಇರುತ್ತೆ ಕಷ್ಟ ಅನ್ನೋದು, ಆ ಸುಖ, ನಾವು ಸಾಮಾನ್ಯ ಜನರಲ್ವಾ, ನಮಗೆ ನಿರಂತರ ಸುಖ ಇಲ್ಲ. ಯಾಕಂದರೆ ನಮಗೆ ಅಷ್ಟು ಭಕ್ತಿ ಭಾವ ಇಲ್ಲ, ಪರಮಾತ್ಮನಲ್ಲಿ ಅಷ್ಟು ಪರಮ ವಿಶ್ವಾಸ, ಪರಮ ಭಕ್ತಿ ಅದಿಲ್ಲದೆ ಇರೋದ್ರಿಂದ ನಮಗೆ ಆ ಸುಖವೂ ಕೂಡ ಶಾಶ್ವತ ಇಲ್ಲ. ಪರಮಾತ್ಮನ ಉತ್ಸವದಲ್ಲಿ ಪಾಲ್ಗೊಂಡು ಅನುಭವಿಸಿದಂತಹ ಸುಖವು ತಕ್ಷಣ ಅದು ಮುಗ್ದೋದ ತಕ್ಷಣ ಹೊಟ್ಟೋಗುತ್ತೆ, ಮತ್ತೆ ದುಃಖ ಬಂದುಬಿಡುತ್ತೆ. ಬರುತ್ತೋ ಇಲ್ಲ? ಈಗ ದೇವರ ಪೂಜೆಯನ್ನು ಶ್ರದ್ಧೆಯಿಂದ ಮಾಡ್ತಾಯಿದ್ರೆ ಯಾವ ದುಃಖವೂ ಇರೋದಿಲ್ಲ. ಅದು ಮುಗಿದ ತಕ್ಷಣ ಮತ್ತೆ ಸ್ಟಾರ್ಟ್ ಆಗುತ್ತೆ. ಮಾನಸಿಕವಾಗಿಯೂ ಆಗುತ್ತೆ, ಶರೀರದ ನೋವು ಕಾಣಿಸ್ಕೊಳ್ಳೋದು, ಅಲ್ಲಿವರೆಗೂ ಕಾಣಿಸೋದಿಲ್ಲ. ಯಾಕೆಂದರೆ ಆ ಪೂಜೆಯಲ್ಲಿ ಆ ಶ್ರದ್ಧೆಯಿಂದ ಮುಳುಗಿ ಹೋಗೋದ್ರಿಂದ ಇದು ಮರ್ತೋಗತ್ತಷ್ಟೇ ವಿನಃ ಇದ್ದೇ ಇರುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಅಮ್ಮ ಅದಕ್ಕೋಸ್ಕರ ನೀನು ರಂಗನಾಥನನ್ನು ವಿಜಯ ಮಾಡಿಸ್ಕೊಂಡು ಬಾ, ಧ್ವನಿಯನ್ನು ಕೇಳಿದಾಗ ನನ್ನ ಕಷ್ಟ ಪರಿಹಾರ ಆಗತ್ತೆ. ಎಲ್ಲರೂ ಸಂತೋಷದಿಂದ ಕುಣಿದಾಡ್ತಾ ಇದ್ದಾಗ ಕಷ್ಟ ಇರುತ್ತಾ? ನೀನು ಸೇರ್ಕೊಂಡು ಕುಣಿದಾಗ ಮರ್ತೇ ಹೋಗುತ್ತಲ್ಲ, ಭಜನೆ ಮಾಡಿದಾಗ ಮರೆತು ಹೋಗುತ್ತಲ್ಲ, ಜ್ಞಾಪಕ ಬರೋದಿಲ್ವಲ್ಲ. ಅದನ್ನೇ ಹೇಳ್ತಾರೆ, ನನ್ನ ಕಷ್ಟವನ್ನೆಲ್ಲ ನೀಗಿಸಬೇಕು. ಅದರಿಂದ ಆಳ್ವಾರ್ ಸೂಕ್ತಿಗಳು ಉತ್ಸವದಂತೆ. ಆಳ್ವಾರರ ಒಂದೊಂದು ಪಾಶುರಗಳು, ಈಗ ತಿರುಪ್ಪಾವೈನೇ ತಗೊಳ್ಳಿ, ನೀವು ಹೇಳಿ, ತಿರುಪ್ಪಾವೈನ ಹೇಳಿದಾಗ ಅರ್ಥದಿಂದ ಅರ್ಥಗರ್ಭಿತವಾಗಿ ಅರ್ಥ ಮಾಡಿಕೊಂಡು ಹೇಳಿದಾಗ ಮರ್ತೇ ಹೋಗುತ್ತೆ. ಏನು ಮರ್ತು ಹೋಗುತ್ತೆ? ನೀವು ಬೇರೆದ್ರಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ತಿರುಪ್ಪಾವೈ ಮರ್ತು ಹೋಗುತ್ತೆ. ಅಡುಗೆ ಮಾಡ್ತಾ 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 ನೀವು ಅಲ್ಲೇ ಕಾನ್ಸಂಟ್ರೇಟ್ ಮಾಡ್ತಾ ಅದೇನಾಗಿದೆ ಇದೇನಾಗಿದೆ ಅಂತಲೇ ಯೋಚನೆ ಮಾಡ್ತಾಯಿದ್ರೆ ನೀವು ಬಾಯಲ್ಲಿ ಹೇಳ್ತಾ ಇರೋಂಥ ತಿರುಪ್ಪಾವೈಗೆ ಏನೂ ಪ್ರಯೋಜನ ಇಲ್ಲ. ನೀನು ತಿರುಪ್ಪಾವೈನಲ್ಲಿ ಮಗ್ನಳಾದಾಗ ಇದು ಆಟೋಮ್ಯಾಟಿಕ್ಕಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದರಿಂದ ಕೆಲಸ ಮಾಡಬೇಕಾದ್ರೆ ಶ್ರಮ ಪರಿಹಾರಕ್ಕೋಸ್ಕರ ಭಜನೆ, ಸಂಗೀತ, ಆನಂದ ಕಡಿಮೆ ಆಗುತ್ತೆ. ಅದನ್ನೇ ಇಲ್ಲಿ ನಮಗೆ ತೋರಿಸಿಕೊಡ್ತಾರೆ ಸ್ವಾಮಿ ದೇಶಿಕರು. ಆಮೇಲೆ ಅದ್ಯಾವುದು 409 ಪಾದಾವನಿ, ಅವನಿ, ಅವ ಧಾತು ಏನು ತೋರಿಸುತ್ತೆ? ರಕ್ಷಣೆ, ಪಾದ ರಕ್ಷಣೆ. ಪರಮಾತ್ಮನ ಪಾದವನ್ನು ರಕ್ಷಣೆ ಮಾಡುವಂಥ ಅಮ್ಮ ಪಾದುಕಾದೇವಿಯೇ ಅಂತ. ರಂಗ ಪಾದುಕೆ, ರತ್ನ ಪಾದುಕೆ. ರತ್ನ ಅಂದರೆ ಕೆಂಪು, ಪಚ್ಚೆ, ಅದರಿಂದ ಎಲ್ಲ ಅಲಂಕರಿತವಾದಂತಹ ಪಾದುಕೆಯೇ ನೀನು. ರಂಗಾಧಿಪತಿ ಹಿ ಕ್ವಾಪಿ, ರಂಗಾಧಿಪತಿ ಹಿ ಅಂದರೆ ಅಂತೆ ಮಮಾರ್ತಿಂ ಶಮಯಿಷ್ಯತಸ್ತಾಂ ಅಗ್ರೇಸರಾಣ್ಯ ಪತತೋ ಮುರಾರೇಗೆ ಶ್ರಮ ಉಪಪನ್ನಗ ಶೃಣುಯಾಂ ಭವತ್ಯಾಗ. ಅಂತೆ ಅಂದ್ರೇನು? ಕೊನೇ ಕಾಲದಲ್ಲಿ, ಅಂತ್ಯಕಾಲದಲ್ಲಿ. ತಾಂ ನೀನು ನನ್ನ ಆರ್ತಿಂ, ನನ್ನ ಆರ್ತಿ, ತುಂಬ ಕಷ್ಟದಿಂದ ನಿನ್ನನ್ನು ಕರಿತಾ ಇದ್ದೀನಲ್ಲ, ಧ್ವನಿ, ಪರಮಾತ್ಮನನ್ನು ಕರಿತೀನಲ್ಲ ಆ ಧ್ವನಿ. ಶಮಯಿಚ್ಯತಗ, ಆ ದುಃಖ ಧ್ವನಿಯನ್ನು ಕೇಳಿ ಆ ದುಃಖವನ್ನು ಹೋಗಲಾಡಿಸೋಕ್ಕೋಸ್ಕರವಾಗಿ ಆಪತತಗ ಬರುವಂತಹ ಮುರಾರೇಗೆ, ಮುರಾಸುರನನ್ನು ಮರ್ದನ ಮಾಡಿದಂತಹ ಆ ಪರಮಾತ್ಮನಿಗೆ ಅಗ್ರೇ ಸರಾಣಿ, ಮುಂದೆ ಮುಂದೆ ಹೋಗ್ತಾ ಇರುವಂತಹ, ಅಗ್ರೇ ಸರಾಣಿ ಮುಂದೆ ಹೋಗ್ತಾ ಇರುವಂತಹ, ಶೀತಾನಿ ಭವತ್ಯಾಗ ಶಿಂಜಿತಾನಿ, ಶೀತಳವಾದ ನಿನ್ನ ಶಿಂಜಿತ ಆ ಧ್ವನಿ, ನಿನ್ನ ರತ್ನಗಳ ಘರ್ಷಣೆಯಿಂದ ಬರುವಂತಹ ಝಣ್ ಎನ್ನುವಂತಹ ಧ್ವನಿ ಇದೆಯಲ್ಲ, ಆ ಶಿಂಜಿತಾನಿ ಶ್ರಮ ಉಪಪನ್ನಗ ಅಹಂ ಶೃಣುಯಾಂ. ಶ್ರಮ ಉಪಪನ್ನಗ, ನನ್ನ ಶ್ರಮವನ್ನು, ನನ್ನ ಶ್ರಮದಿಂದ ಕೂಡಿರುವಂತಹ ನನ್ನ ಕಿವಿಗಳಿಗೆ ಅದು ಕೇಳಿಸಬೇಕು. ಯಾವ ಧ್ವನಿ? ನಿನ್ನ ಧ್ವನಿ. ನಾನು ಅಂತ್ಯಕಾಲದಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ, ಎಷ್ಟು ಕಷ್ಟಪಟ್ಟಿದ್ದೇನಲ್ಲ, ಎಷ್ಟು ಶ್ರಮ ಪಡ್ತಾ ಇದ್ದೀನಲ್ಲ, ಏನಪ್ಪ ಮಾಡಲಿ ನಾನು ಅಂದಾಗ ನಿನ್ನ ಧ್ವನಿ ಕೇಳಿದ ತಕ್ಷಣ ಆ ಶ್ರಮವೆಲ್ಲ ಪೂರ್ತಿ ನಿವಾರಣೆ ಆಗತ್ತೆ. ಆ ಶಬ್ದಗಳನ್ನು ಕೇಳಿ ನನ್ನ ದುಃಖವೆಲ್ಲ ಪೂರ್ತಿಯಾಗಿ ಹೋಗಬೇಕು, ನಿವಾರಣೆ ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಸ್ವಾಮಿ ದೇಶಿಕರು. ನೋಡಿ, ಅಂತ್ಯಕಾಲದ ಪ್ರಾರ್ಥನೆ ಇದು
ಸ್ವಾಮಿ ಎಷ್ಟು ಸತಿ ದೇಶಿಕರು ಅಂತ್ಯಕಾಲದಲ್ಲಿ ಸ್ಮರಣೆ ಬರಬೇಕು, ನಿನ್ನ ಧ್ವನಿ ಕೇಳಬೇಕು, ನೀನು ಕಣ್ಮುಂದೆ ಬರಬೇಕು ಕೇಳ್ಕೊಳ್ತಾರೆ. ನನ್ನ ಎಲ್ಲ ಇಂದ್ರಿಯಗಳಿಗೂ ನೀನು ಆ ಒಂದು ಊಟವನ್ನು ಹಾಕಬೇಕು ಕಡೆ ಕಾಲದಲ್ಲಿ. ಕಣ್ಣಿಗೆ ದರ್ಶನ, ಕಿವಿಗಳಿಗೆ ನಾದ ಬೇಕು ಅಂತಾರೆ ಅಂತ್ಯಕಾಲದ ಸ್ಮರಣೆ. ಯಾತಕ್ಕೆ ಅಂತಂದರೆ ವರಾಹಸ್ವಾಮಿ ಹೇಳಿರುವಂತೆ ಅಹಂ ಸ್ಮರಾಮಿ ಮದ್ಭಕ್ತಮಂತ ಯಾವುದೋ ಒಂದು ರೂಪದಲ್ಲಿ ಪರಮಾತ್ಮ ಆ ಚೇತನನಿಗೆ ತನ್ನ ನೆನಪನ್ನು ಕೊಡ್ತಾನೆ ಅಂತ ಅರ್ಥ ಇದರಲ್ಲಿ ಅಹಂ ಸ್ಮರಾಮಿ ಅಂತ. ಅವನ ನೆನಪನ್ನು ಕೊಟ್ಟು ಆ ಕಾಲದಲ್ಲಿ ಅವನನ್ನೇ ಚಿಂತನೆ ಮಾಡುವಂತೆ ಮಾಡ್ತಾನೆ. ಅದಕ್ಕೋಸ್ಕರ ಅದಕ್ಕೆ ಕೇಳ್ತಾ ಇದ್ದಾರೆ ಸ್ವಾಮಿ ದೇಶ. ನೀನೇನೋ ಕೊಟ್ಟಿದೀಯಾ, ಅಹಂ ಸ್ಮರಾಮಿ ಮದ್ಭಕ್ತಮಂತ ನೀನು ಏನು ಮಾಡಿದೀಯಾ, ದೀಕ್ಷೆಯನ್ನು ತಗೊಂಡಿದೀಯಾ, ಶರಣಾಗತರನ್ನ ಕೈ ಬಿಡೋದಿಲ್ಲ, ಅವರಿಗೆ ಸ್ಮರಣೆ ಬರುವಂತೆ ನಾ ಮಾಡ್ತೀನಿ ಅಂತ ಅರ್ಥ. ಅದರಲ್ಲಿ ಅಹಂ ಸ್ಮರಾಮಿ ಅಂದರೆ ಅವನು ಕೊಡ್ತಾನೆ ಸ್ಮರಣೆಯನ್ನು. ಸ್ಮರಣೆಯನ್ನು ಮಾತ್ರ ಕೊಡಬೇಡ, ದರ್ಶನವನ್ನು ಕೊಡು ಅಂತ ಕೇಳ್ತಾರೆ. ಶ್ರವಣವನ್ನು ಮಾಡಿಸು, ದರ್ಶನವನ್ನು ಕೊಡು, ಆಗ ನನ್ನ ಬಾಯಿನಲ್ಲಿ ಕೀರ್ತನೆಯೂ ಬರುವಂತೆ ಆಗತ್ತೆ. ಅದೇ ತಾನೇ ಕೇಳಿರೋದು, ಕೃಷ್ಣ ಹೇಳಿರೋದು, ಕಡೆ ಕಾಲದಲ್ಲಿ ನನ್ನ ಸ್ಮರಣೆ ಬೇಕು ಅಂತ. ಅದನ್ನು ಮಾಡಿಸು ಅಂತ ಕೇಳ್ಕೊಳ್ತಾ ಇದ್ದ, ಮತ್ತೆ ಮತ್ತೆ ಕೇಳ್ಕೊಳ್ತಾ. ನೆಕ್ಸ್ಟ್ ಶ್ಲೋಕ 410. ಸ್ವಾದೂನಿ ರಂಗೇಶ್ವರ ಪಾದರಕ್ಷೆ ಶ್ರೋತ್ರೈಹಿ ಪಿಬಂತಗಾ ತವ ಶಿಂಜಿತಾನಿ ಪಚಂತ್ಯ ವಿದ್ಯೋಪಚಿತಾನ್ ಅಶೇಷಾನ್ ಅಂತರ್ಗತಾನಾತ್ಮವಿಧ ಕಷಾಯಾನ್. ಇಲ್ಲಿ ಶ್ರೋತ್ರೈಹಿ ಪಿಬಂತಗ, ಕರ್ಣಾಮೃತವನ್ನು ಕಿವಿಗಳ ಮೂಲಕ ಕುಡಿಬೇಕು. ಪಿಬಂತ ಅಂದ್ರೇನು? ಕಿವಿ ಕುಡಿಯುತ್ತೆ. ಯಾವ ರಸಾಯನವನ್ನು ಕುಡಿಯುತ್ತೆ? ಕರ್ಣ ರಸಾಯನ ಅಂತ ಅದಕ್ಕೆ ಹೇಳ್ತಾರೆ. ನಿನ್ನ ಆ ಮಂಜುಳವಾದ ನಾದ, ಶೀತಳವಾದ ನಾದ ನನ್ನ ಕಿವಿಗಳಿಗೆ ಬಿದ್ದ ತಕ್ಷಣ ಆ ರಸಾನುಭವ ತಾನಾಗಿ ಕಿವಿಗಳ ಮೂಲಕ ಅದೇ ಹೇಳ್ತಾರೆ. ಅಮಾಪಾದಿ ನಿನ್ನ ಧ್ವನಿ ಕಿವಿಗಳಿಗೆ ಎಷ್ಟು ಇಂಪು ಅಬ್ಬಾ, ಅದು ಕೇಳಿದ ತಕ್ಷಣ ರಂಗನಾಥ ಬಂದಲ್ಲ. ಅದೇ ತರಹ ನಮ್ಮ ಸ್ವಾಮಿ ನಮ್ಮಾಳ್ವಾರವರ ಸೂಕ್ತಿ ಅಷ್ಟು ಇಂಪು, ತಿರುವಾಯ್ಮುಡಿ ಮಾತಾಡುವಂತೆ ಇದೆ ಪರಮಾತ್ಮನ ಜೊತೆಯಲ್ಲಿ, ಸಂಭಾಷಣೆ ರೂಪಕ. ಅದಕ್ಕೆ ಹೇಳ್ತಾರೆ ಅದು ಇಂಪನ್ನು ಕೊಡುತ್ತೆ, ಒಳ್ಳೆ ಸ್ವಾದವಾಗಿರುತ್ತೆ. ಅದನ್ನು ಮಹಾತ್ಮರು ಕೇಳಿ 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 ಅನುಭವಿಸಿ ನಮಗೆ ಅದನ್ನು ತಿಳಿಸಿದ್ದಾರೆ. ಇಲ್ಲದ್ರೆ ಆಗತ್ತಾ? ಅದನ್ನೇ ತಾನೇ ಹೇಳೋದು, ಯಾನ್ ಪೆರಿಯನ್ ನೀ ಪೆರಿಯನ್ ಎನ್ಬದೆ ಯಾರೇ ಅರಿವಾರ್ ಅನ್ನುವಂಥ ಪೆರಿಯ ತಿರುವಂದಾದಿ ಪಾಶುರದಲ್ಲಿ ನಮ್ಮಾಳ್ವಾರು ಹೇಳ್ತಾರೆ, ನೀನು ಎನ್ ಶವಿಗಿನ್ ಬಳಿಪುಗಂದು, ಕಿವಿಯಿನ ಮೂಲಕವಾಗಿ ನೀನು ನನ್ನೊಳಗೆ ಬಂದುಬಿಟ್ಟಿದೀಯಾ ಅಂತ. ಕಿವಿಗಳಿಗೆ ಬರೋದು ಅಂದ್ರೇನು? ಅವನ ರೂಪ ಬಂತ? ಇಲ್ಲ, ಅವನ ರೂಪ ಕಣ್ಣುಗಳ ಮೂಲಕ ಬರುತ್ತೆ, ಧ್ವನಿಯ ಮೂಲಕ. ಜ್ಞಾನ ಉಂಟಾಗೋದೆ ಕಿವಿಗಳ ಮೂಲಕ, ಶ್ರವಣದಿಂದ. ಅದರಿಂದ ಹೇ ರಂಗೇಶ್ವರ ಪಾದರಕ್ಷೆ, ಶ್ರೀರಂಗ ಕ್ಷೇತ್ರಕ್ಕೆ ಈಶನಾದಂತಹ ರಂಗನಾಥನ ಪಾದುಕೆಯೇ, ತವ ಸ್ವಾದೂನಿ ಶಿಂಜಿತಾನಿ, ನಿನ್ನ ಸ್ವಾದು. ಅಲ್ಲಿ ಶೀತಳ ಅಂದರು, ಇಲ್ಲಿ ಮಂಜುಳ ಅಂದರು, ಇಲ್ಲಿ ಸ್ವಾದು ಅಂದರು. ನಾದಕ್ಕೆ ಎಷ್ಟೊಂದು ವಿಶೇಷಣ, ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಥರ. ಸ್ವಾದು ಅಂದ್ರೇನು? ಅನುಭವಿಸಲಿಕ್ಕೆ ತುಂಬ ರುಚಿಯಾಗಿರುವಂತಹ, ರುಚಿಯಾದ ನಿನ್ನ ಶಿಂಜಿತಾನಿ ಧ್ವನಿಯನ್ನು, ಶ್ರೋತ್ರೈಹಿ ಕಿವಿಗಳಿಂದ, ಪಿಬಂತಹ ಕೇಳುವ, ಆತ್ಮವಿದಗ ತತ್ವವನ್ನು ಯಾಥಾತ್ಮ ಜ್ಞಾನದಿಂದ ಕೂಡಿರುವಂತಹ ತತ್ವವಿತ್ತುಗಳು, ಬ್ರಹ್ಮಜ್ಞಾನಿಗಳು. ಆ ಬ್ರಹ್ಮಜ್ಞಾನಿಗಳು ಅಂಥವರು ಅಂತರ್ಗತಾನ್, ತಮ್ಮ ಮನಸ್ಸಿನಲ್ಲಿ ಅಂತರಂಗದಲ್ಲಿ, ಅವಿದ್ಯೋಪಚಿತಾನ್, ಯಾವುದರಿಂದ ಮೊದಲು ತಿಳಿದಿರಲಿಲ್ಲ, ಆಮೇಲೆ ನಿನ್ನ ಧ್ವನಿಯಿಂದ ಅದನ್ನು ತಿಳ್ಕೊಂಡ್ಬಿಟ್ರು. ಇದು ಸುಂದರವಾದ, ಮೃದುವಾದ, ಮಂಜುಳವಾದ, ಸ್ವಾದುವಾದ ಆ ಧ್ವನಿ. ಎಲ್ಲ ಕಷಾಯ ಅಂದ್ರೇನು? ಶಬ್ದಗಳಲ್ಲಿ ಬರುವಂತಹ ಆಸೆ, ಧ್ವನಿಯಲ್ಲಿ ಕೇಳಬೇಕು ಅಂತ ಆಸೆಯನ್ನು ಪಚಂತಿ ಪಕ್ವ ಮಾಡುತ್ತೆ. ಬೇರೆ ಕಷಾಯ ಯಾವ ರೀತಿ ಆ ಅವಿದ್ಯೆಯನ್ನು ನಾಶ ಮಾಡುತ್ತೋ
ರೋಗವನ್ನು ನಾಶ ಮಾಡುತ್ತೋ ಆ ರೀತಿ ಆ ಧ್ವನಿ ಆ ಅವಿದ್ಯೆಯನ್ನು ನಾಶ ಮಾಡಿ ಜ್ಞಾನವನ್ನು ಕೊಟ್ಟು ಮಹಾತ್ಮರು ಅನುಭವಿಸುವಂತಹ ಆ ಧ್ವನಿಯ ಒಂದು ಆಸ್ವಾದನೆಯನ್ನು ನಾನು ಮಾಡ್ತೀನಿ. ದೇಶಿಕರು ಹೇಳ್ತಾರೆ. ಆದರೆ ಮಹಾತ್ಮರು ಮಾಡಿದ್ದಾರೆ, ಆ ಮಹಾತ್ಮರು ಅನುಭವವನ್ನು ನಾನೂ ಕೂಡ ಮಾಡಬೇಕು. ಅದರಿಂದ ಅವರ ಆಸೆಯನ್ನು ಹೋಗಲಾಡಿಸ್ಕೊಂಡ್ರು. ತತ್ವಜ್ಞಾನ ಬೇಕು ಬೇಕು ಅಂತ ಇದ್ದವರು ನೀನು ಕರ್ಕೊಂಡು ಬಂದಾಗ ನಿನ್ನ ಸ್ವಾದುವಾದ ನಾದಗಳನ್ನು ಕೇಳಿ ಅವರ ಇದು ಹೊಟ್ಟೋಯ್ತು ಅಂತ. ಏನು ಹೊಟ್ಟೋಯ್ತು? ಆಸೆ ತೀರ್ತು. ಅದರಿಂದ ಆಳ್ವಾರರ ದಿವ್ಯ ಸೂಕ್ತಿ ಕೂಡ ಅದನ್ನು ಸೇವೆ ಮಾಡ್ತಾ 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 ಏನಾಗತ್ತೆ, ನಮಗೆ ಒಳ್ಳೆಯ ಜ್ಞಾನ ಉಂಟಾಗತ್ತೆ. ಜ್ಞಾನ ಉಂಟಾಗದಾಗ ನಮಗೆ ಕೆಟ್ಟ ವಿಷಯದಲ್ಲಿ ಆಸೆ ಎಲ್ಲ ದೂರ ಆಗುತ್ತೆ. ಕೆಟ್ಟ ವಿಷಯದ ಆಸೆಯೇ ರೋಗ. ಅದಕ್ಕೆ ಕಷಾಯ, ರೋಗಕ್ಕೆ ಕಷಾಯ ಕುಡಿಬೇಕಲ್ಲ, ಮರಂದು ಅದು ಯಾವುದು ಅಂದರು? ಪಾದುಕಾದೇವಿಯ ಶಿಂಜಿನಾದ. ಆ ಸುಂದರವಾದ ಇಲ್ಲಿ ಸ್ವಾದು ಅಂತ ಹಾಕಿದ್ದಾರೆ. ಪಿಬಂತಕ ತವ ಶಿಂಜಿತಾನಿ ಪಚಂತಿ ಅವಿದ್ಯ ಉಚಿತ್. ಪಚಂತಿ ಅವಿದ್ಯ. ಪಚಂತಿ ಅಂದ್ರೇನು? ಚೆನ್ನಾಗಿ ಪಚನ ಮಾಡಿ ಕಷಾಯ ಯಾವ ರೀತಿ ಹೋಗಲಾಡಿಸುತ್ತೋ ರೋಗವನ್ನು. ರೋಗ ಅಂದರೆ ಇಲ್ಲಿ ವಿಷಯಗಳಲ್ಲಿ ಹೋಗುವಂಥದ್ದು. ಯಾವ ವಿಷಯ? ಶಬ್ದ, ರೂಪ, ರಸ, ಗಂಧ ಇದರಲ್ಲಿ ಹೋಗುತ್ತೋ ಇಲ್ಲವೋ ಆ ವಿಷಯದಲ್ಲಿ ನಮ್ಮ ಇಂದ್ರಿಯಗಳು ಬೇಗ ಹೊಟ್ಟೋಗುತ್ತೆ, ತುಂಬ ಸುಲಭವಾಗಿ ಹೊಟ್ಟೋಗುತ್ತೆ. ಅದನ್ನು ನಿವಾರಣೆ ಮಾಡುವಂತಹ ಕಷಾಯ ನಿನ್ನ ಧ್ವನಿ ಅಂತ ಪಾದುಕಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ, ಹೋಗಲಾಡಿಸಿ ಅಂತ. 411ನೇ ಶ್ಲೋಕ. ಅವೈಮಿರಂಗಾಧಿಪತೆ ಸಕಾಶಾತ್ ಅವೇಕ್ಷಮಾಣೇಷು ಜನೇಷು ರಕ್ಷಾಂ ಉದಾರನಾದಾಂ ಮಣಿಪಾದುಕೆ ತ್ವಾಂ ಓಂ ಇತ್ಯನುಜ್ಞಾಕ್ಷರಂ ಉದ್ಗಿರಂತಿ. ಇಲ್ಲಿ ಪ್ರಣವ ಅಕ್ಷರವನ್ನು ನೀನು ಉದ್ಗಿರಂತಿ, ನೀನು ಬರೆಸ್ತೀಯಾ. ನಿನ್ನ ನಾದ ಸಾಮಾನ್ಯ ಅಲ್ಲ, ಅದು ಪ್ರಣವನಾದ. ಈಗ ನಾವೇನು ಹೇಳ್ತೀವಿ? ಪರಮಾತ್ಮನ ಶಂಖದಿಂದ ಆ ಪ್ರಣವವನ್ನೇ ಅದು ಹೊರಡಿಸುತ್ತೆ ಅಂತ. ಪರಮಾತ್ಮನ ಎಲ್ಲ ಆಯುಧಗಳು, ಅವನಿಂದ ಬರುವಂಥ ಶಬ್ದ ಎಲ್ಲವೂ ಪ್ರಣವಾಕ್ಷರ. ಅದರಿಂದ ವೇದ ಸಂಪೂರ್ಣವಾಗಿ ಒಂದೊಂದೂ ಕೂಡ ಮಂತ್ರ. ಪ್ರಣವ ಇಲ್ಲದೆ ಇದ್ದರೆ ಮಂತ್ರ ಇಲ್ವಲ್ಲ, ಪ್ರಣವದಿಂದ ಕೂಡಿರುವಂಥದ್ದು ಮಂತ್ರ. ಅದನ್ನು ಉದಾರನಾದ, ಔದಾರ್ಯದಿಂದ ನೀನು ನಾದವನ್ನು ಹೊರಡಿಸ್ತೀಯಲ್ಲ, ಅದು ಏನು ಗೊತ್ತಾ ಅಂತ ಕೇಳ್ತಾರೆ. ಅರ್ಥ ಹೇಳ್ತಾರೆ. ಅಮ್ಮ ಪಾದುಕಾದೇವಿ, ಪರಮಾತ್ಮ ರಂಗನಾಥ ನಿನ್ನನ್ನು ಧಾರಣೆ ಮಾಡಿಕೊಂಡು ವಿಷಯ ಮಾಡಿಸುವಾಗ ಆ ಧ್ವನಿ ಉಂಟಾಗತ್ತೆ. ಧ್ವನಿ ಅಲ್ಲಲ್ಲೇ ಒಂದು ಸತಿ ಜೋರಾಗತ್ತೆ, ಒಂದು ಸತಿ ಕಡಿಮೆ ಆಗುತ್ತೆ, ಒಂದು ಸತಿ ಬೇರೆ ಥರ ಕೇಳಿಸತ್ತೆ. ಆ ಧ್ವನಿಗಳು ಬರ್ತಾ ಇರುತ್ತೆ. ಅದು ಕಷ್ಟಪಟ್ಟು ಜನಗಳು ಏನು ಮಾಡ್ತಾರೆ? ಕಷ್ಟಪಟ್ಟು ಓಡೋಡಿ ಬಂದು ಎಲ್ಲ ಕೆಲಸವನ್ನು ಬಿಟ್ಟು ಬಂದು ಉತ್ಸವದಲ್ಲಿ ರಂಗನಾಥನನ್ನು ದರ್ಶನ ಮಾಡ್ತಾರೆ. ಆ ದರ್ಶನ ಮಾಡಿದಾಗ ನೋಡಿ ಅವರೇನು ಮಾಡ್ತಾರೆ? ಕೇಳಬೇಕಾದ್ರೆ ಅಪ್ಪ ರಕ್ಷಣೆ ಮಾಡು, ಕಾಪಾಡು. ಬೇರೆ ಮಾತೇ ಇಲ್ಲ. ಜನಗಳ ಮಾತೇನು? ಈ ಕಷ್ಟದಿಂದ ಕಾಪಾಡು, ದುಃಖದಿಂದ ಸಂರಕ್ಷಣೆ ಮಾಡು. ಅವನನ್ನು ಕೇಳ್ತಾನೇ ಇರ್ತಾರೆ, ಅವನು ಕೊಡ್ತಾನೇ ಇರ್ತಾನೆ, ಆದರೆ ಮರ್ತೇ ಬಿಡ್ತಾರೆ. ಅವನು ಒಂದೊಂದು ಕ್ಷಣದಲ್ಲೂ ಹುಟ್ಟಿದ ತಕ್ಷಣದಿಂದ ರಕ್ಷಣೆ ಮಾಡ್ತಾ ಇದ್ದಾನೆ. ಬರೀ ಹುಟ್ಟಿದ ತಕ್ಷಣ ಅಲ್ಲ, ಅನಾದಿ ಕಾಲದಿಂದ ನಾವು ಯಾವ್ಯಾವ ಜನ್ಮವನ್ನು ಎತ್ತಿದೀವೋ ಎಲ್ಲದರಲ್ಲೂ ರಕ್ಷಣೆ ಮಾಡಿದ್ದಾನೆ. ಆದರೆ ನಾವು ಅವನ ರಕ್ಷಣೆಯನ್ನು ಸ್ವೀಕಾರ ಮಾಡಿಲ್ಲ. ಯಾಕೆ ಸ್ವೀಕಾರ ಮಾಡಿಲ್ಲ? ಅರ್ಥ ಮಾಡಿಕೊಂಡಿಲ್ಲ. ಅವನೇ ರಕ್ಷಣೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಬಿಟ್ಟು ಬಿಟ್ಟಿದ್ದೀವಿ. ಅವನು ನಮಗೆ ಕಷ್ಟವನ್ನೇ ಕೊಟ್ಟಿದ್ದಾನೆ ಅಂದ್ಕೊಳ್ತೀವಿ. ನಮ್ಮ ಹಿಂದಿನ ಜನ್ಮಾಂತರದಲ್ಲಿ ಅವನು ಕಷ್ಟ ಕೊಡಲಿಲ್ಲ. ನಾವು ಮಾಡಿರುವಂಥ ಪಾಪಕ್ಕೆ ಆ ದುಃಖವನ್ನು, ಕಷ್ಟವನ್ನು, ರೋಗವನ್ನು ಅನುಭವಿಸ್ಕೊಂಡು ಬಂದಿದ್ದೀವಿ. ಆ ಯೋನಿ ಅದಕ್ಕೆ ತಾನೇ ಸಿಕ್ಕಿರೋದು. ದುಃಖವನ್ನು ಅನುಭವಿಸೋಕ್ಕೇ ಆ ಯೋನಿಗಳು ಸಿಕ್ಕಿರೋದು. ಅದರಿಂದ ನಮ್ಮ ಪಾಪಗಳೆಲ್ಲ ಒಂದೊಂದಾಗಿ ನಿವಾರಣೆ ಆಗಿ ಬಂದಿದ್ದೀವಿ. ಎಷ್ಟು ಪಾಪಗಳನ್ನು ಕೊಟ್ಟು ಅಡವಿಟ್ಟು ಈ ಸಂಪತ್ತಿ ತೊಗೊಂಡಿದ್ದೀವಿ. ದೇಹ ಸಂಪತ್ತು ಸಿಕ್ಕಿರೋದು ಸಾಮಾನ್ಯವಾಗಲ್ಲ. ಪುಣ್ಯೇನ ಪುಣ್ಯವನ್ನು ಅಡವಿಟ್ಟು ತೊಗೊಂಡಿದ್ದೀವಿ ಈ ದೇಹ ಸಂಪತ್ತನ್ನು. ಅದರಿಂದ ನಾವು ಭಗವಂತನನ್ನು ತಾನೇ ಪಡ್ಕೊಳ್ಬೇಕು. ಅದಕ್ಕೆ ಇದರಲ್ಲಿ ಹೇಳ್ತಾರೆ, ಅಮ್ಮ ಪಾದುಕಾದೇವಿ ಮಣಿ ಪಾದುಕೆ.
ರತ್ನಮಯ ಪಾದುಕೆಯೇ. ಜನೇಶು ಜನಗಳು, ರಂಗಾಧಿಪತೆಯೇ ಪರಮಾತ್ಮನ, ಸಕಾಶಾತ್ ಹತ್ತಿರದಲ್ಲಿ ಸೇವೆ ಮಾಡೋದ್ರಿಂದ, ರಕ್ಷಾಂ ಅವೇಕ್ಷಮಾಣೇಶು ರಕ್ಷಣೆಯನ್ನು ಅವೇಕ್ಷ ಮಾಡಿ. ನಾವೇನು ಮಾಡ್ತೀವಿ? ಅಪೇಕ್ಷೆ ಮಾಡ್ತೀವಿ. ಪರಮಾತ್ಮ ಕಾಪಾಡಪ್ಪ. ನಮಸ್ಕಾರ ಮಾಡಬೇಕಾದ್ರೆ ಏನು ಹೇಳ್ಕೊಡ್ತೀರಾ ಮಕ್ಕಳಿಗೆ? ಕಾಪಾಡು ಇಲ್ವಾ? ಒಳ್ಳೆ ಬುದ್ಧಿ ಕೊಡು, ಕಾಪಾಡು. ಇದೇ ಮೊದಲಿಂದ ದೊಡ್ಡವ್ರು ಹೇಳ್ಕೊಡೋದೇ ಅದು ಮಗುಗೆ. ನಮಸ್ಕಾರ ಮಾಡ್ತಾ ಕೇಳ್ಕೊ, ಪರಮಾತ್ಮನನ್ನು ಕಾಪಾಡು ಅಂತ ಕೇಳು ಅದರಿಂದ ಕಾಪಾಡು ಅವೇಕ್ಷ ಮಾಡಗ. ಅವ್ರು ಏನು ಮಾಡ್ತಾರೆ? ಅವರು ನೋಡ್ತಾ ಇರ್ತಾರೆ, ಎದುರು ನೋಡ್ತಾರೆ, ಪರಮಾತ್ಮನೇ ಕಾಪಾಡೋದು, ಅದಕ್ಕೋಸ್ಕರ ಬರ್ತಾನೆ ಸಂಚಾರದಲ್ಲಿ ಅಂತ ಉದಾರನಾದ. ಅವರು ಅಪೇಕ್ಷೆ ಪಡ್ತಾರೆ ಅಂಥೇಳಿ ಅಮ್ಮ ಪಾದುಕಾದೇವಿ ನೀನು ಉದಾರವಾಗಿ ನಾದವನ್ನು ಮಾಡ್ತೀಯ. ಉದಾರನಾದ, ಸ್ವಾದುನಾದ, ಶೀತಳನಾದ, ಮಂಜುನಾದ, ಈಗ ಉದಾರನಾದ. ನೋಡಿ ಒಂದೊಂದು ವಿಶೇಷಣ. ಇದನ್ನೆಲ್ಲ ಸೇರಿಸ್ಕೊಂಡು ನಾದಪದ್ಧತಿಯಲ್ಲಿ 100 ಬರುತ್ತೆ. ನಿಮಗೆ 100 ವಿಶೇಷಣವನ್ನು ಬೇಕಾದರೆ ಕಂಡಿಡ್ಕೊಳ್ಬೋದು. ಒಂದೊಂದು ನಾದಕ್ಕೆ ಒಂದೊಂದು ವಿಶೇಷಣ. ಓಂ ಇತಿ. ಆಗ ಇವಳು ಧ್ವನಿಯನ್ನು ಮಾಡ್ತಾಳಂತೆ. ಪಾಪ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ, ಕಾಪಾಡು ಅಂತ ಕೇಳ್ತಾ ಇದ್ದಾರೆ, ನಾನು ಅವರಿಗೆ ಆಶ್ವಾಸನೆ ಮಾಡಬೇಕು ಅಂತ ಉದಾರ ಧ್ವನಿಯಲ್ಲಿ ಏನನ್ನು ಕೊಡ್ತಾಳೆ? ಓಂ ಇತಿ, ಹಾಗೇ ಆಗಲಿ. ಪ್ರಣವ ಏನಂತ ಹೇಳುತ್ತೆ? ಅವನೇ ರಕ್ಷಕ ಅಂತ ಹೇಳುತ್ತೆ. ಅಕಾರ ಉಕಾರ ಮಕಾರ, ಅಕಾರ ವಾಚ್ಯೋ ವಿಷ್ಣು. ಅದರಿಂದ ಅಕಾರ ವಾಚ್ಯ ಪರಮಾತ್ಮ, ಜೀವಾತ್ಮ ಮಕಾರ ವಾಚ್ಯ. ಅವನಿಗೇನಂತ ಹೇಳುತ್ತೆ? ನಾನೇ ರಕ್ಷಕ ಅಂತ ಹೇಳುತ್ತೆ. ಅದರಿಂದ ಆಗಲಿ, ನಿಮಗೆ ಹಾಗೇ ಆಗಲಿ, ನಿಮಗೆ ನಾನೇ ರಕ್ಷಣೆ, ಪರಮಾತ್ಮನೇ ರಕ್ಷಣೆ ಮಾಡ್ತಾನೆ ಅಂತ. ಅನುಜ್ಞಾಕ್ಷರಂ. ಅನುಜ್ಞಾಕ್ಷರಂ ಅಂದರೆ, ಅನುಜ್ಞೆ ಅಂದ್ರೇನು? ಒಪ್ಪಿಕೊಳ್ಳೋದು. ಅನುಜ್ಞೆ ಅಂದರೆ ಒಪ್ಪಿಕೊಂಡು ಹೇಳುವಂಥದ್ದು. ಅದರಿಂದ ಇಲ್ಲಿ ಹೇಳ್ತಾರೆ ಒಪ್ಪಿಗೆಯ ಮಾತನ್ನು. ಯಾವುದರ ಮೂಲಕ? ಆ ಮಂಜುನಾದ ಹೇಗೆ ಬರುತ್ತೆ? ಪ್ರಣವದ ನಾದ ಬರುತ್ತೆ. ಪ್ರಣವದ ನಾದ ಅವ್ರಿಗೆ ಹೇಳುತ್ತೆ, ನೀವು ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ, ಉದ್ಗಿರಂತಿ ಹೇಳ್ತಾ ಇದೆಯೇನೋ ಅಂತ ಅವೈಮಿ ನಾನು ಭಾವಿಸ್ತೀನಿ. ಸ್ವಾಮಿ ದೇಶಿಕರೇನು ಹೇಳ್ತಾರೆ? ನನಗೆ ಆ ಥರ ಭಾವನೆ ಉಂಟಾಗಿದೆ, ನೀನು ಅನುಜ್ಞೆಯನ್ನು ಕೊಡ್ತಾ ಇದೀಯಾ? ಆಯಿತು ನಾನು ಸ್ವೀಕಾರ ಮಾಡಿದ್ದೀನಿ, ನಿನಗೇನು ಆಗಲ್ಲ, ಯೋಚನೆ ಮಾಡಬೇಡ, ನಿನ್ನ ದುಃಖ ನಾಶವಾಗತ್ತೆ ಅಂತ ಹೇಳ್ತಾ ಇದೆಯೇನೋ ಅಂತ ಇಲ್ಲಿ ಸ್ವಾಮಿ ದೇಶಿಕರು ಕಾಪಾಡಬೇಕಂತ ಕೇಳಬೇಕಾದ್ರೆ ಹಾಗೇ ಆಗಲಿ, ತಥಾಸ್ತು ಅಂತ ಹೇಳಿದಾರಲ್ಲ ಮುಂಚೆ. ಈಗ ಪ್ರಣವ ಅಂತ ಹೇಳ್ತಾರೆ. ಓ ಇತಿ ಅನುಜ್ಞಾಕ್ಷರಂ ಏನು ಹೇಳ್ತಾಳೆ? ಅವೈಮಿ ಉದ್ಗಿರಂತಿ ಹೇಳ್ತಾ ಇದೆಯೇನೋ ಅಂತ ನಾನು ಭಾವಿಸ್ತೀನಿ, ನಾನು ತಿಳ್ಕೊತೀನಿ ಅಂತಾರೆ ಸ್ವಾಮಿ ದೇಶ. ಭಾವಿಸ್ತೀನಿ ಅಂದ್ರೇನು? ಅವರಿಗೆ ಉಂಟಾದಂತಹ ಒಂದು ಅನುಭವದಲ್ಲಿ ಎಲ್ಲವೂ ಮಂಗಳಕರವಾಗಿ ಆಗಬೇಕಲ್ವ, ಎಲ್ರಿಗೂ ಮಂಗಳ ಉಂಟಾಗಬೇಕು, ಇದೆಲ್ಲ ಮಂಗಳವಾಗಿ ಆಗಬೇಕು ಅಂತಾನೆ ಕೇಳ್ಕೊತಾರೆ. ದುಃಖ ನಿವಾರಣೆ ಅವರ ಅಂತ್ಯಕಾಲದಲ್ಲಿ ಬರುವಂಥದ್ದು ಎಲ್ಲವೂ ಅವರ ಎಲ್ಲ ಕಷ್ಟಗಳು ಶ್ರಮ ಪರಿಹಾರವಾಗಬೇಕು ಅಂತ ತಾನೇ ಕೇಳ್ಕೊಳ್ತಾರೆ. ಯಾವ ಶ್ರಮ? ಪುನರಪಿ ಜನನಂ ಮರಣಂ ಎನ್ನುವಂಥ ಚಕ್ರದಲ್ಲಿ ನಾನು ಪಟ್ಟಿರುವಂಥ ಶ್ರಮ ಪರಿಹಾರ. ಎಲ್ಲ ಜನರಿಗೂ ಆರ್ತಧ್ವನಿಗೆ ತಕ್ಕಂತೆ ನೀನು ಧ್ವನಿಯನ್ನು ಮಾಡಿ ಆಶ್ವಾಸನೆಯನ್ನು ನೀಡುವಂತೆ ನಿನ್ನ ಧ್ವನಿ ಹಾಗೆ ಶಿಂಜಿತಾನಿ. ಮಧುದ್ವಿಷಸ್ವೈರ ವಿಕಾರಹೇತು ಮಂಜುಸ್ವನಾನ್ ಶಿಕ್ಷಯಸೀವ ಮಾತಗ ಪರ್ಯಂತಬಾಜೋರ್ಮಣಿಪಾದರಕ್ಷೆ ಪದ್ಮಾಧರಣ್ಯೋರ್ಮಣಿನೂಪುರಾಣಿ. ನೂಪುರ ಅಂದರೆ ಗೆಜ್ಜೆ, ಅದರಿಂದ ಬರುವಂಥ ಮಣಿಗಳ ಶಬ್ದ. ಮಣಿನೂಪುರಾಣಿ. ಪದ್ಮಾಧರ ಧರಣಿ ಅಲ್ಲಿ ಹೇಳ್ತಾರೆ ನೋಡಿ. ಮಾತಃ ಮಣಿಪಾದರಕ್ಷೆ ತಾಯೇ, ರತ್ನಮಯವಾದ ಪಾದರಕ್ಷೆಯೇ, ಪರಮಾತ್ಮನ ಪಾದವನ್ನು ರಕ್ಷಣೆ ಮಾಡುವಂತಹ ತಾಯೇ ಪಾದುಕಾದೇವಿಯೇ. ದೇವಿ ಅಂದರೆ ಮಾತಗ ಅಂತ ಸಂಬೋಧನೆ ಮಾಡಿ ಪಾದರಕ್ಷೆ. ಮಧುದ್ವಿಷಕ
ಯಾರು ಮಧುದ್ವೇಷ? ರಂಗನಾಥ. ಮಧುಕೈಟಭರನ್ನು ಸಂಹಾರ ಮಾಡಿದವನು ಸ್ವೈರ ವಿಹಾರ ಹೇತು. ಅವನಿಗೆ ತನ್ನ ಇಷ್ಟ ಬಂದಂತೆ ಸಂಚಾರ ಮಾಡಬೇಕು ಅಂತ ಆಸೆ. ಆದರೆ ಅವನು ಯಾರ ಮೇಲೆ ಡಿಪೆಂಡ್ ಆಗಿದ್ದಾನೆ? ಪಾದುಕೆ. ಆದರೆ ಅವನು ಹೇಗೆ ಬೇಕೋ ಹಾಗೆ ನಡೆಯುವಂತೆ ಇವಳು ಮಾಡ್ತಾಳಂತೆ. ಇವಳು ಇಂಗಿತಜ್ಞಳು. ಪರಮಾತ್ಮನ ಮನಸ್ಸನ್ನು ತಿಳ್ಕೊಂಡು ಅವನಿಗೆ ಯಾವುದು ಆನಂದ ಕೊಡುತ್ತೋ ಆ ರೀತಿ ಅವಳು ನಡೆಸ್ಕೊಂಡು ಬರ್ತಾಳೆ. ಪರಮಾತ್ಮ ನಿಧಾನಕ್ಕೆ ಹೋಗು ಅಂದರೆ ನಿಧಾನಕ್ಕೆ ಬರ್ತಾಳೆ, ಬೇಗ ಹೋಗು ಅಂದರೆ ಬೇಗ ಹೋಗ್ತಾಳೆ, ಜಂಪ್ ಮಾಡು ಅಂದರೆ ಜಂಪ್ ಮಾಡ್ತಾಳೆ. ಅದರಿಂದ ಸ್ವೈರ ಹೇತು. ಅವನಿಗೆ ತನ್ನಿಷ್ಟದಂತೆ ನಡೆಯುವಂತೆ ಕಾರಣಲಾದಂತಹ ತ್ವಂ ನೀನು ಏನು ಮಾಡ್ತೀಯ? ಪರ್ಯಂತ ಬಾಜೋಗೋ, ಪಕ್ಕದಲ್ಲಿರುವಂಥ ಪದ್ಮಾದರಣ್ಯೋಗೋ. ಪದ್ಮ ಅಂದರೆ ಮಹಾಲಕ್ಷ್ಮಿ, ಧರಣಿ ಅಂದರೆ ಭೂದೇವಿ. ಶ್ರೀದೇವಿ ಭೂದೇವಿ ಯರ ಮಣಿನೂ ಪುರಾಣಿ. ಅವ್ರು ತಾನೇ ಗೆಜ್ಜೆ ಹಾಕ್ಕೊಂಡ್ರು, ರಂಗನಾಥನು ಹಾಕ್ಕೊಂಡಿದ್ದಾನೆ. ಆದರೆ ಇಲ್ಲಿ ಪದ್ಮಾದರಣ್ಯೋಗೋ ಅಂತ ಅದನ್ನು ಉಪಯೋಗ ಮಾಡಿಕೊಂಡಿದ್ದಾರೆ. ಅವರ ನೂಪುರಾಣಿ ಶಿಂಜಿತಾನಿ. ನೂಪುರ ಅಂದರೆ ಗೆಜ್ಜೆ, ಆ ಗೆಜ್ಜೆಯ ನಾದ. ಕಾಲು ಗೆಜ್ಜೆಗಳಿಗೆ ಮಂಜುಸ್ವನಾನ ಧ್ವನಿಯನ್ನು ಹೇಳ್ಕೊಡ್ತಾ ಇದ್ದಾಳೆ. ಪಾದುಕಾದೇವಿ, ನೀವು ಸರಿಯಾಗಿ ನಿಮ್ಮ ಗೆಜ್ಜೆಯ ನಾದ ಸರಿಯಾಗಿಲ್ಲ, ನಾನು ನಿಮಗೆ ಶಿಕ್ಷೆ ಮಾಡ್ತೀನಿ, ಕಲಿಸಿಕೊಡ್ತೀನಿ ಅಂತಾಳಂತೆ ಪಾದುಕಾದೇವಿ ತನ್ನ ಇಂಪಾದ ಧ್ವನಿಯಿಂದ ಅವರ ಕಾಲಿನ ಗೆಜ್ಜೆಗೆ ಶಿಕ್ಷೆ ಕೊಡ್ತಾ ಇದ್ದಾಳೆ. ಗೆಜ್ಜೆಗೆ ತಾನೇ ಶಿಕ್ಷೆ ಕೊಡಬೇಕು, ಅದಕ್ಕೆ ಕೊಡ್ತಾ ಇದ್ದಾಳೆ. ಆ ಧ್ವನಿಯನ್ನು ಕೇಳಿದರೆ ಪಕ್ಕದಲ್ಲಿರುವಂಥ ಲಕ್ಷ್ಮಿಗೂ ಮತ್ತು ಭೂದೇವಿಗೂ ಅವರ ಕಾಲುಗಳಲ್ಲಿ ಇರುವಂಥ ಗೆಜ್ಜೆಗಳಿಗೆ ಇವಳು ಇಂಪಾದ ನಾದ ಹೇಗೆ ಹೊರಡಿಸ್ಬೇಕು ಅನ್ನೋದನ್ನು ಹೇಳಿಕೊಡ್ತಾ ಇದ್ದಾಳೆ. ಶಿಕ್ಷೆ ಅಂದರೆ ಉಪದೇಶ ಮಾಡ್ತಾ ಇದ್ದಾಳೆ. ಸರಿಯಾಗಿ ಮಾಡಬೇಕಮ್ಮ, ಈ ಥರ ಬರಬೇಕು ಶಬ್ದ ಅಂತ. ಗೆಜ್ಜೆಗಳಿಗೆ, ಅವರಿಬ್ರಿಗಲ್ಲ, ಗೆಜ್ಜೆಗಳಿಗೆ ಇಂಪಾದ ನಾದ ಯಾವ ರೀತಿ ಹೊರಡಿಸಬಹುದು ಅನ್ನೋದನ್ನು ಕಲಿಸಿಕೊಡ್ತಾ ಇದ್ದಾಳೆ ಅಂತಾರೆ. ನಮಗೆ ಸ್ವಾಮಿ ನಮ್ಮಾಳ್ವಾರ್ ನಮಗೆ ಕಲಿಸಿಕೊಡ್ತಾರೋ ಯಾವ ರೀತಿ ಪರಮಾತ್ಮನನ್ನು ಅನುಭವಿಸಬೇಕು, ಯಾವ ರೀತಿ ಭಕ್ತಿಯನ್ನು ಮಾಡಬೇಕು, ಆ ಭಕ್ತಿ ಅಂದರೆ ಏನು, ಪರಭಕ್ತಿ ಅಂದ್ರೇನು, ಪರಮಭಕ್ತಿ ಅಂದ್ರೇನು ಎಲ್ಲವನ್ನೂ ತಿಳಿಸಿಕೊಡ್ತಾರಲ್ಲ ಅವರ ಧ್ವನಿಯಿಂದ, ಆ ನಮ್ಮಾಳ್ವಾರವರ ಸೂಕ್ತಿಯ ಮೂಲಕವಾಗಿ ಅಂತ ಇಲ್ಲಿ ಇವರು ಅದಕ್ಕೆ ಅನ್ವಯಿಸ್ತಾರೆ. ಆಂಡವನ್ ಸ್ವಾಮಿ ಪ್ರಾಸ್ಥಾನಿಕೇಶು ಸಮಯೇಶು ಸಮಾಗತೇಶು ಪ್ರಾಪ್ತಾಪದಂ ಪರಿಚಿತಂ ದ್ವಿಜಪುಂಗವೇನ ಪುಷ್ಣಾಸಿ ರಂಗನೃಪತೇಗೆ ಮಣಿಪಾದುಕೆ ತ್ವಂ ಪುಣ್ಯಾಹ ಘೋಷಮಿವ ಗರ್ಭ ಮಣಿಪ್ರಣಾದೈ. ಈಗ ಪಾದುಕೆಗೆ ಹೇಳ್ತಾರೆ ಸ್ವಾಮಿ ದೇಶಿಕರು, ಸಂಚಾರ ಕಾಲದಲ್ಲಿ ನಿನ್ನ ಧ್ವನಿ ಏನು ಮಾಡುತ್ತೆ, ಏನನ್ನ ಮಂಗಳವನ್ನು ಉಂಟು ಮಾಡುತ್ತೆ, ಬೇರೆ ಏನಿಲ್ಲ. ಪರಮಾತ್ಮ ಬಂದಾಗಲೆಲ್ಲ ಮಂಗಳ. ಅದನ್ನು ಕೇಳಿದರೆ ಏನು ಅನಿಸುತ್ತೆ ಸ್ವಾಮಿ ದೇಶಿಗರಿಗೆ? ಈಗ ಪೆರಿಯಾಳ್ವಾರ್ ಯಾಕೆ ಪಲ್ಲಾಂಡ ಹಾಡಿದ್ರು? ಪೆರಿಯಾಳ್ವಾರ್ ಭಗವಂತನನ್ನು ಆಕಾಶದಲ್ಲಿ ಗರುಡನ ಮೇಲೆ ಬಂದಂಥ ಭಗವಂತನನ್ನು ನೋಡಿದ್ರು. ಇವರು ಆನೆ ಮೇಲೆ ಮೆರವಣಿಗೆ ಹೋಗ್ತಾ ಇದ್ದಾರೆ. ನೋಡಿದ್ರು, ಏನು ಸೌಂದರ್ಯ, ಏನು ಅಳಗು. ಅಬ್ಬಾ, ಇಷ್ಟು ಸುಂದರವಾಗಿರುವಂಥವ್ರಿಗೆ ಈಗ ಯಾರದ್ದಾದರೂ ಕಣ್ಣು ಹೆಚ್ಚಿಲ್ ಬಿಟ್ಬಿಟ್ರೆ ಏನಾಗುತ್ತೋ, ಯಾರಾದರೂ ಕಣ್ಣು ಹಾಕಿಬಿಟ್ರೆ ಅಂತ ಮನಸ್ಸಿಗೆ ಬಂದುಬಿಡ್ತು. ಈಗ ನಿಮ್ಮ ಮಗುವನ್ನು ಕರ್ಕೊಂಡು ಹೋಗ್ತೀರಾ, ಚೆನ್ನಾಗಿ ಅಲಂಕಾರ ಮಾಡಿರ್ತೀರ, ಎಲ್ಲರೂ ನೋಡಿ ಓ ಎಷ್ಟು ಮುದ್ದಾಗಿದೆ ಅಂತ ತಕ್ಷಣ ನಿಮ್ಗೇನು ಅನ್ಸುತ್ತೆ? ಅಯ್ಯೋ ಇವ್ರು ಕಣ್ಣು ಬಿದ್ದುಬಿಡುತ್ತಲ್ಲ ಅನ್ಸುತ್ತೆ. ಅಯ್ಯೋ ಹೋದ ತಕ್ಷಣ ಹಾಕ್ಬಿಡ್ಬೇಕಪ್ಪ, ನಿವಾಳಿ ಹಾಕಬೇಕು ಅಂತ ಅನ್ಕೋತಿರೋ ಇಲ್ವೋ? ಅದು ಅನ್ಸುತ್ತೆ ಇಲ್ಲಿ ದೇಶಕರಿಗೆ. ಎಷ್ಟು ಸುಂದರವಾಗಿದೆಯಲ್ಲ, ನಿನಗೇನಾದರೂ ಆಗಿಬಿಟ್ರೆ ಅಂತ ಹೇಳಿ, ಅದಕ್ಕೋಸ್ಕರ ನಿನಗೇನು ಕುಂದು ಬರಬಾರ್ದು ಅಂಥೇಳಿ ಅವ್ರೇನು ಮಾಡ್ತಾರಂತೆ, ಯಾರು ದ್ವಿಜಪುಂಗವೇನ. ದ್ವಿಜರು ಅಂದ್ರೇನು? ಬ್ರಾಹ್ಮಣೋತ್ತಮರು, ವೇದೋತ್ತಮರು. ಅವರೇನು ಮಾಡ್ತಾರೆ? ವೇದ ಮಂತ್ರಗಳನ್ನು ಪಠನ ಮಾಡ್ತಾರೆ. ವೇದ ಮಂತ್ರಗಳನ್ನು ಪಠನ ಮಾಡಿ ಏನು ಆಗದೆ ಪುಣ್ಯಾಹ ಘೋಷ. ಇವರಿಗೆ ಅದು ಪುಣ್ಯಾಹ ಘೋಷದಂತೆ ಇದೆ, ವೇದ ಮಂತ್ರಗಳಂತೆ ಕೇಳಿಸ್ಬಿಟ್ಟಿದೆ. ಅದು ಯಾಕೆ ಹೇಳ್ತಾ ಇದ್ದಾರಪ್ಪ ಇವರು, ಪುಣ್ಯ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ
ಭಗವಂತನಿಗೆ ಯಾವ ಕುಂದು ಕೊರತೆ ಬರಬಾರ್ದು, ಅವನಿಗೆ ಕ್ಷೇಮವಾಗಿರಬೇಕು ಪರಮಾತ್ಮ. ಆ ಕ್ಷೇಮವನ್ನು, ಅದಕ್ಕೆ ಪಲ್ಲಾಂಡು, ಅದಕ್ಕೆ ರಕ್ಷೆ ಇಡೋದು ಸ್ವಾಮಿ ದೇಶ. ದ್ವಿಜಪುಂಗವೇನ ಪದಂ, ಉತ್ತಮ ಬ್ರಾಹ್ಮಣನಾದವನಿಂದ ಆ ಒಂದು ಜಾಗವನ್ನು ಪುಣ್ಯಾರ್ಚನೆಯನ್ನು ಮಾಡ್ತಾರೋ. ಮನೆಯಲ್ಲಿ ಏನಾದರೂ ಅಶೌಚ ಬಂತು ಅಂದ ತಕ್ಷಣ, ಅದೆಲ್ಲ ಇವಾಗ ಅಶೌಚ ಬಂದ ತಕ್ಷಣ ಎಲ್ಲ ಹೊಟ್ಟೋಯ್ತು, ಪವಿತ್ರತೆ ಎಲ್ಲ. ಅದಕ್ಕೆ ಮತ್ತೆ ನೀನು ಪವಿತ್ರತೆಯನ್ನು ಬರಬೇಕಾದ್ರೆ ಏನು ಮಾಡಬೇಕು? ಮಂತ್ರಘೋಷವನ್ನು ಮಾಡಿಸ್ಬೇಕು. ಅದಕ್ಕೆ ಪುಣ್ಯ ಅರ್ಚನೆ ಅಂತಾರೆ. ಆ ಪುಣ್ಯವನ್ನು ಮಾಡುವಂತಹ ಕಾಲದಲ್ಲಿ ವೇದಘೋಷವನ್ನು ಅವ್ರು ಹೇಳ್ತಾರಲ್ಲ, ಅದು ಉಂಟು ಮಾಡ್ತಾ ಇದೆಯೇನೋ ಅಂತಾರೆ. ಇದರಲ್ಲಿ ಮಣಿಪಾದುಕೆ, ರತ್ನಮಯ ಪಾದುಕೆ ಅಂದರೆ ಇದೆಲ್ಲ ಯಾರಿಗೆ ಸೇರಿಸ್ಕೋಬೇಕು ನಾವು? ನಮ್ಮ ಆಚಾರ್ಯರಿಗೆ. ಆಚಾರ್ಯರ ಪಾದುಕೆ ಇಷ್ಟು ಕೆಲಸವನ್ನು ಮಾಡುತ್ತೆ. ಅವರು ಏನೇನು ಹೇಳ್ತಾ ಇದ್ದಾರೋ ಸ್ವಾಮಿ ದೇಶಿಕರು ರಂಗನಾಥನ ಪಾದುಕೆಗೆ, ಅದೆಲ್ಲವೂ ಕೂಡ ನಮ್ಮ ಆಚಾರ್ಯರ ಪಾದುಕೆ ಅದನ್ನು ಮಾಡುತ್ತೆ. ಅದರಿಂದ ಆ ಪಾದುಕೆಗೂ ನಾವು ಗೆಜ್ಜೆಯಂತೆ ಹಾಕ್ಕೊಂಡು ಬಿಡಬೇಕು, ಶಬ್ದ ಬರುವಂತೆ. ಆಗ ನಾದ ಪದ್ಧತಿಗೆ ಒಂದು ಅನುಭವ ಚೆನ್ನಾಗಿ ಆಗತ್ತೆ. ಅಮ್ಮ ಪಾದುಕೆ ಅಂತ ಹೇಳಿ ಮಣಿಪಾದುಕೆಗೆ ರಂಗನೃಪತೆಗೆ ಪ್ರಾಸ್ಥಾನಿಕೇಶು, ಶ್ರೀರಂಗ ಕ್ಷೇತ್ರದ ರಾಜನಾದಂಥ ರಂಗರಾಜ ಪ್ರಾಸ್ಥಾನಿಕೇಶ ಸಮಯೇಶು, ಅವನು ಪ್ರಸ್ಥಾನವಾಗಿ ಉತ್ಸವದಲ್ಲಿ ಹೊರಡುವಂತಹ ಕಾಲದಲ್ಲಿ, ಸಂಚಾರ ಮಾಡುವಂತಹ ಕಾಲದಲ್ಲಿ, ಕಾಲ ಸಮಾಗತೇಶು, ಆ ಕಾಲ ಬಂದಾಗ, ದ್ವಿಜಪುಂಗವೇನ, ಆ ಕಾಲದಲ್ಲಿ, ಸಂಚಾರ ಕಾಲದಲ್ಲಿ ದ್ವಿಜಪುಂಗವರು ಅಂದರೆ ಈಗ ತಾನೇ ಹೇಳಿದಂತೆ ಬ್ರಾಹ್ಮಣೋತ್ತಮರು. ದ್ವಿಜಪುಂಗವ ಅಂದರೆ ಇನ್ನೊಂದರ್ಥ, ದ್ವಿಜ ಅಂದರೆ ಪಕ್ಷಿ, ಪುಂಗವ ಅಂದರೆ ರಾಜ. ಪಕ್ಷಿರಾಜ ಯಾರು? ಗರುಡ. ಆ ಪಕ್ಷಿರಾಜ ಪಕ್ಷಿಶ್ರೇಷ್ಠನಾದಂಥ ಗರುಡನಿಂದ ಪರಿಚಿತಂ ಪರಿಚಯವಾದಂತಹ ಪದಂ ಪಾದವನ್ನು ಪ್ರಾಪ್ತ ಪಡೆದ ತ್ವಂ ನೀನು, ಆ ಪಾದವನ್ನು ಸದಾಕಾಲ ನೀನು ರಕ್ಷಣೆ ಮಾಡ್ತಾ ಇದೆಯಲ್ಲ, ಎಡೆ ಬಿಡದೆ. ಎಂತಹ ಭಾಗ್ಯ! ಅಂತಹ ನೀನು ಗರ್ಭಮಣಿ ಪ್ರಣಾದೈಹಿ, ನಿನ್ನ ಗರ್ಭದಲ್ಲಿ ಹುದುಗಿಸಿಟ್ಟಿರುವಂತಹ ರತ್ನಗಳ ಘರ್ಷಣೆಯಿಂದ ಉಂಟಾದಂಥ ನಾದದಿಂದ ಪುಣ್ಯಾಹ ಘೋಷಂ, ಕ್ಷೇಮವನ್ನು ಉಂಟು ಮಾಡೋಕ್ಕೆ, ಪುಣ್ಯವನ್ನು ಉಂಟು ಮಾಡೋಕ್ಕೆ, ಅಲ್ಲಿ ಒಂದು ಇದನ್ನು ಉಂಟು ಮಾಡೋಕ್ಕೆ, ಯಾವುದನ್ನು ಶುದ್ಧಿ ಪರಿಶುದ್ಧಿಯನ್ನು ಉಂಟು ಮಾಡೋಕ್ಕೆ ತಾನೇ ಪುಣ್ಯಾಹ ಘೋಷ. ಇನ್ನೊಂದು ಪುಣ್ಯಾಹ ಘೋಷ ಅಂದ್ರೇನು? ಕ್ಷೇಮವನ್ನು ಉಂಟು ಮಾಡುವಂತಹ ವೇದಘೋಷ. ಆ ಧ್ವನಿಯನ್ನು ಪುಷ್ಣಾಸಿವ ಉಂಟು ಮಾಡ್ತಾ ಇದೆಯೇನೋ ಅಂತ ನಾನು ತಿಳ್ಕೊಂಡಿದ್ದೀನಿ ಅನ್ನುವಂತೆ ನನಗೆ ಆ ಧ್ವನಿ ಕೇಳಿಸ್ತಾ ಇದೆ ಅಂತ. ಪಾದುಕಾದೇವಿಯ ಧ್ವನಿ ಪುಣ್ಯಾಹ ಘೋಷದಂತೆ, ಇದರ ಅರ್ಥ. ಪರಿಚಿತಂ ದ್ವಿಜಪುಂಗವೇನ, ಇದು ಗರುಡನಿಗೆ ತುಂಬ ಪರಿಚಯ ಆ ಪಾದ. ಆ ಪಾದವನ್ನು ರಕ್ಷಣೆ ಮಾಡ್ತಾ ಇರುವಂಥ ಪಾದುಕೆಯೇ. ಸೊ ಗರುಡನಿಗೆ ಪರಿಚಯವಾದಂಥ ಪಾದವನ್ನು ರಕ್ಷಣೆ ಮಾಡ್ತಾ ಇರುವಂಥ ಪಾದುಕೆಯೇ ಸಂಬೋಧನೆ. ನೋಡಿ, ಸಂಬೋಧನೆಯೇ ಒಂದು ವಿಷಯವನ್ನು ನಮಗೆ ತಿಳಿಸಿಕೊಡುತ್ತೆ. ಗರುಡನಿಗೆ ಯಾಕೆ ಪರಿಚಿತವಾಗಿದೆ? ಯಾವಾಗಲೂ ಆ ಪಾದವನ್ನು ಹೊತ್ಕೊಂಡಿರ್ತಾನೋ ಇಲ್ವೋ, ಅವನಿಗೆ ಸ್ಪರ್ಶ ಸುಖ ಸಿಕ್ಕಿದೆ, ಸಂಪೂರ್ಣ ಸ್ಪರ್ಶ ಸುಖ ಅವನಿಗೆ. ಆದಿಶೇಷನಿಗೂ ಅಷ್ಟೆ, ಕೂತ್ಕೊಳ್ಬೇಕಾದ್ರೆ ನಿಂತ್ಕೋಬೇಕಾದ್ರೆ ಎಲ್ಲ ಟೈಮ್ ಪರಿಚಿತ ಅಂತ ಹೇಳಿ. ಈಗ ಇದರಲ್ಲಿ ಇನ್ನೊಂದು ಅರ್ಥ ಹೇಳ್ತಾರೆ. ಈಗ ಮದುವೆ ಕಾಲ, ಕಲ್ಯಾಣ ಕಾಲದಲ್ಲಿ ಬ್ರಾಹ್ಮಣೋತ್ತಮರು ಸ್ವಸ್ತಿವಾಚನವನ್ನು ಮಾಡ್ತಾರೆ. ಸ್ವಸ್ತಿವಾಚನವನ್ನು ಮಾಡೋದ್ರಿಂದ ಏನಾಗುತ್ತೆ? ಸ್ವಸ್ತಿವಾಚನ ಮಂಗಳ ಆಗುತ್ತೆ, ಕ್ಷೇಮವಾಗತ್ತೆ. ಕ್ಷೇಮವಾಗಲಿ ಅಂತ ಭಗವಂತನು ವಿಜಯ ಮಾಡಿಸುವಂಥ ಅವನಿಗೆ ಯಾವ ಕುಂದು ಬರಬಾರ್ದು, ಯಾವ ಇದು ಉಂಟಾಗಬಾರ್ದು ಅಂಥೇಳಿ ಏನು ಮಾಡ್ತಾರೆ? ಅವರು ಸಂಸ್ಕೃತ ವೇದವನ್ನು ಬ್ರಾಹ್ಮಣೋತ್ತಮರು ಹಾಡ್ತಾರೆ. ಆದರೆ ನಮ್ಮ ಶ್ರೀ ವೈಷ್ಣವರ ಪೂರ್ತಿ ಸಂಪ್ರದಾಯದವರು ಏನು ಮಾಡ್ತಾರೆ? ಆಳ್ವಾರ ಸೂಕ್ತಿಗಳನ್ನು ಮುಂದೆ ಹೇಳ್ಕೊಂಡು ಹೊರಟೋಗ್ತಾರೆ. ಅವ್ರಿಗೇನು ಕುಂದು ಬರಬಾರ್ದು ಅಂತ ಮೊದಲೇನೇ ಪ್ರಾರ್ಥನೆ. ಇವರು ಹಿಂದ್ಗಡೆ ಬರ್ತಾ ಇರ್ತಾರೆ, ಆದರೆ ಅವರು ಮುಂದ್ಗಡೆ ಈ ಭಗವಂತ ಎಷ್ಟು ಸುಂದರವಾಗಿ, ಇವ್ರಿಗೆ ಸೌಂದರ್ಯ ಕಾಣಿಸೋದಿಲ್ಲ, ಇವರಿಗೆ ಸೌಂದರ್ಯ ಅನುಭವಿಸಿ ಇವನಿಗೆ ಯಾವ ಕುಂದು ಬರಬಾರ್ದು, ಯಾವ ಕಣ್ಣು ಬೀಳಬಾರ್ದು ಅಂಥೇಳಿ ಅವರಿಗೆ ರಕ್ಷೆಯನ್ನು ಇಡೋಕ್ಕೋಸ್ಕರವಾಗಿ ದಿವ್ಯ ಸೂಕ್ತಿಯನ್ನು ಹಾಡ್ತಾ ಬರ್ತಾರೆ ಅಂತಾರೆ. 414ನೇ ಶ್ಲೋಕ.
ಆರ್ತಧ್ವನೇ ರುಚಿತಮುತ್ತರಮಂತಕಾಲೇ ಕರ್ಣೇಶು ಮಂಜುನಿನದೇನ ಕರಿಷ್ಯಸೀತಿ ವಾಸಂ ಭಜಂತಿ ಕೃತಿನೋ ಮಣಿಪಾದರಕ್ಷೆ ಪುಣ್ಯೇಶು ದೇವಿ ಪುಳಿನೇಶು ಮರುದ್ವೃತಾಯಾಗ. ಮರುದ್ವೃದಾಯಾಗ ಮರಳಿನ ಮೇಲೆ ಕಾವೇರಿ ತೀರದ ಮರಳು. ಪುಳಿನೇಶು ಆ ತೀರದಲ್ಲಿ, ಕಾವೇರಿ ತೀರ್ಥದಲ್ಲಿ. ಆರ್ತತ್ವನೇಯೇ ಉಚಿತ ಮುತ್ತರಮಂತಕಾಲೇ. ಅಮ್ಮ ಪಾದುಕೆ ಶ್ರೀರಂಗದಲ್ಲೇ ಇದ್ದು ಅಂತ್ಯಕಾಲ ಬಂತು ಅಂತ ಇಟ್ಕೊಳ್ಳಿ, ಎಲ್ಲರೂ ಆಸೆ ಪಡ್ತಾರೆ. ದಿವ್ಯ ಕ್ಷೇತ್ರದಲ್ಲಿ ನಾನು ಈ ಶರೀರವನ್ನು ಬಿಡಬೇಕು ಅಂತ ತುಂಬ ಜನ ಆಸೆ ಪಡ್ತಾರೆ. ಶರೀರ ತ್ಯಾಗ ಮಾಡಿದ್ರೆ ಒಳ್ಳೆಯದು, ವೈಕುಂಠ ಸಿಗತ್ತೆ. ಅದರಿಂದ ಎಲ್ಲರೂ ಶ್ರೀರಂಗ ಕ್ಷೇತ್ರದಲ್ಲಿ ಅಂತ್ಯಕಾಲದಲ್ಲಿ ವಾಸ ಮಾಡಿಬಿಟ್ಟು ಅಲ್ಲೇ ಹೋಗಬೇಕು ಅಂತ ವಾಸ ಮಾಡ್ತಾರೆ. ಆ ಅವಸಾನ ಕಾಲದಲ್ಲಿ ನಾನು ವಿಷಾದದಿಂದ ದುಃಖ ಪಡ್ತಾ ಇರ್ತೀನಿ. ಏನೇನೋ ಆಗತ್ತೆ ಶರೀರದಲ್ಲಿ, ಶರೀರೀ ಜರ್ಜರಿ ಭೂತೆ, ವ್ಯಾಧಿಗ್ರಸ್ತೆ ಕಳೆ ಬರಾಯಿತು ಅಲ್ವಾ. ಅದರಿಂದ ಅದೇನೇನೋ ಆಗ್ತಾ ಇರುತ್ತೆ. ಅದು ಅಂತ್ಯಕಾಲದಲ್ಲಿ ಕೇಳಬೇಕಾ, ಆತ್ಮಕ್ಕೆ ಜೀವಾನಿಗೆ ಈ ಶರೀರ ಬಿಡೋದಕ್ಕೆ ಮನಸ್ಸಿಲ್ವಂತೆ. ಎಷ್ಟು ಚೆನ್ನಾಗಿದೆಯಲ್ಲ ಈ ಶರೀರದಲ್ಲಿ ಇದ್ನಲ್ಲ, ಸುಖವಾಗಿದ್ನಲ್ಲ, ಈಗ ಹೋಗಬೇಕಲ್ಲ ಅಂತ ಕಷ್ಟಪಡುತ್ತಂತೆ. ಯಾರಿಗೆ? ಶರಣಾಗತಿ ಮಾಡದೇ ಇದ್ದವ್ರಿಗೆ. ಅವ್ರಿಗೇನಾಗುತ್ತೆ? ಬಿಡದೇ ಇಲ್ವಂತೆ, ಅಷ್ಟು ಕಷ್ಟಪಡ್ತಾರಂತೆ. ತುಂಬ ಜನಗಳನ್ನು ನೋಡಿದ್ದೀವಿ ಕಷ್ಟಪಡೋದು. ಜರ್ಜರವಾಗುತ್ತೆ, ಜರ್ಜರಿಭೂತವಾಗಿ. ಆ ಕಾಲದಲ್ಲಿ ವಿಷಾದ ಪಡ್ತಾ ಇರ್ತಾರೆ, ಅಯ್ಯೋ ಏನಪ್ಪ ಇದು ಇಷ್ಟು ಕಷ್ಟ ಅಂತ. ಆಗ ನೀನು ಇಬ್ಬಾದ ಧ್ವನಿಯಿಂದ ನನ್ನನ್ನು ಸಮಾಧಾನ ಮಾಡಬೇಕು. ನೋಡಿ, ಅಂತ್ಯ ಸಮಾಧಾನ ಮಾಡಬೇಕು. ನೀ ಕರ್ಕೊಂಬರ್ಬೇಕು ರಂಗನಾಥನನ್ನು. ನಮ್ಮ ಬೀದಿನಲ್ಲಿ ಕರ್ಕೊಂಡು ಬಾ, ನಮ್ಮ ಮನೆ ಮುಂದೆ ನಿಂತ್ಕೋ. ನಾನು ಕಷ್ಟಪಡ್ತಾ ಇರ್ತೀನಿ, ಆ ನಿನ್ನ ನಾದವನ್ನು ಕೇಳಿದಾಗ ನನಗೆ ಸಮಾಧಾನವಾಗ ಮಾಡಬೇಕು. ಆರ್ತಧ್ವನೇ ರುಚಿತ ಉತ್ತರಮಂತ ಕಾಲೇ. ಉತ್ತರ ಕಾಲ ಅಂದ್ರೇನು? ಪೂರ್ವ ಅಂದರೆ ಈಗ, ಉತ್ತರ ಅಂದರೆ ಬಿಡೋದು, ದೇಹ ಬಿಡುವಂಥ ಕಾಲ. ಕರ್ಣೇಶು ಮಂಜು ನಿನದೇನ. ನನ್ನ ಕರ್ಣಗಳಿಗೆ ನಿನ್ನ ಮಂಜುಳವಾದ ನಾದ ಕೇಳಿಸ್ಬೇಕಮ್ಮ. ಕರಿಷ್ಯಸೀತಿ, ನೀನು ಮಾಡಲೇಬೇಕು, ಕೇಳಿಸ್ಬೇಕು ನನಗೆ. ವಾಸಂ ಭಜಂತಿ ಕೃತಿನೋ ಮಣಿಪಾದರಕ್ಷೆ ಪುಣ್ಯೇಶು ದೇವಿ ಪುಳಿನೇಶು ಮರುದ್ವೃದಾಯ. ಅವಸಾನ ಕಾಲದಲ್ಲಿ ಮರುದ್ವೃದಾಯ, ಕಾವೇರಿಯ ಪುಳಿನೇಶು, ಆ ಮರಳಿನ ಪ್ರದೇಶದಲ್ಲಿ, ತೀರದಲ್ಲಿ ವಾಸಂ ಭಜಂತಿ. ಅದರಿಂದ ಅವರೇನು ಮಾಡ್ತಾರೆ, ನನ್ನನ್ನು ಇವತ್ತು ಪರಮಾತ್ಮ ಶ್ರೀದೇವಿ ಭೂದೇವಿ ಸಮೇತ ಕಾವೇರಿ ತೀರದಲ್ಲಿ ಸಂಚಾರ ಮಾಡ್ತಾನೆ, ನನಗೀಗ ಅಂತ್ಯಕಾಲ ಬಂತು, ಕರ್ಕೊಂಡೋಗಲ್ಲಿ ಮಲಗಿಸಿ. ಶ್ರೀರಂಗದಲ್ಲೇ ಇರ್ತಾರೆ ಅವರು. ಉತ್ಸವಕ್ಕೆ ಬಂದು ನಮ್ಮ ಮನೆ ಮುಂದೆ ಬಂದರೆ ನಾನು ಅದನ್ನು ಧ್ವನಿಯನ್ನು ಕೇಳಿ ಸಮಾಧಾನ ಮಾಡಿಕೊಂಡು ಈ ಶರೀರವನ್ನು ಬಿಟ್ಟು ಬಿಡ್ತೇನೆ. ಬಿಡುವಂಥ ಕಾಲ. ಅದರಿಂದ ದಿವ್ಯ ಕ್ಷೇತ್ರಗಳಲ್ಲಿ ಬಿಡಬೇಕು ಅಂತ ಆಸೆ ಪಡ್ತಾರೆ. ಅದಕ್ಕೂ ಭೂವೈಕುಂಠವಾದಂಥ ಶ್ರೀರಂಗ ಕ್ಷೇತ್ರದಲ್ಲಿ ಬಿಡಬೇಕು ಅಂತ ಜನಗಳು ಆಸೆ ಪಡ್ತಾರೆ. ಅಮ್ಮ ಅಪ್ಪ ಅದು ತ್ಯಾಗ ಮಾಡಿದ್ರೂ ಸರಿ, ಆದರೆ ಶ್ರೀರಂಗದಲ್ಲಿ ಅಲ್ಲೇ ಇದ್ದು ಶರೀರ ತ್ಯಾಗ. ಆದರೆ ಅಲ್ಲೇ ಇದ್ದು ಅವನು ಸಂಚಾರ ಬಂದಾಗ ಕಾವೇರಿ ಮರಳಿನ ಮೇಲೆ ನನ್ನನ್ನು ಕರ್ಕೊಂಡೋಗಿ ಅಲ್ಲಿ ಮಲಗಿಸಿ ಅವನನ್ನು ನೋಡಿ ನಾನು ಪ್ರಾಣ ಬಿಟ್ಟರೆ ಎಷ್ಟು ಆನಂದ. ಅದು ಮಾಡಿಸ್ಬೇಕು ನೀನು. ಯಾರು ಮಾಡಿಸ್ಬೇಕು? ಪಾದುಕಾದೇವಿ ನೀನು ಮಾಡಬೇಕು ಅಂತ ಕೇಳು. ನೀನು ಸಮಾಧಾನ ಮಾಡ್ತೀಯ, ನನಗೆ ಗೊತ್ತು, ಕರ್ಕೊಂಡು ಬರ್ತೀಯ. ಇಲ್ಲಿ ಪಾಸಿಟಿವ್. ಬೇಕು ಅಂದರೆ ಪ್ರಾರ್ಥನೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನೀವು ಮಾಡಬೇಕು ಅಂದ್ರೇನು? ಮಾಡೇ ಮಾಡ್ತೀಯಾ? ನೀ ಮಾಡೇ ಮಾಡ್ತೀಯಾ ಅಂದ್ರೇನು? ಮಾಡಬೇಕು ಅಂದರೆ ಪ್ರಾರ್ಥನೆ, ಮಾಡೇ ಮಾಡ್ತೀಯಾ ಅಂದ್ರೇನು? ಹಾಂ. ಆದರೆ ನಾವು ಆ ಥರ ಎಲ್ಲರನ್ನೂ ಕೇಳ್ಕೊಳಕ್ಕಾಗಲ್ಲ. ಆ ಥರ ಮಾಡೋಕ್ಕಾಗತ್ತಾ? ಫೋರ್ಸ್ ಮಾಡೋಕ್ಕಾಗತ್ತಾ? ಇಲ್ಲ. ರಿಕ್ವೆಸ್ಟೇ ಮಾಡ್ತೀವಿ ಯಾವಾಗಲೂ ನಾವು. ಆದರೆ ಸ್ವಾಮಿ ದೇಶಿಗರು ರಿಕ್ವೆಸ್ಟ್ ಮಾಡಲ್ಲ, ಮಾಡ್ತೀಯಾ, ಕೈ ಬಿಡೋದಿಲ್ಲ ಅಂತ ಅರ್ಥ. ಶರಣಾಗತಿ ಮಾಡಾಯಿತು, ಕೈ ಬಿಡೋದಿಲ್ಲ, ಸಮಾಧಾನ ಮಾಡ್ತೀಯಾ ನೀನು ಆ ಕಾಲದಲ್ಲಿ ಅಂಥೇಳಿ. ತೂತ್ಯೇ ಬಲೇರ್ವಿಮಥನೆ ಶಕಟಸ್ಯ ಭಂಗೆ ಯಾತ್ರೋತ್ಸವೇಶು ಚ ವಿಭೋಗೋ ಪ್ರತಿಪನ್ನ ಸಖ್ಯ
ವೀರಾಯಿತಾನಿ ವಿರಿತೋಪಹಿತಾನಿ ನೂನಂ ಮಂಜುಸ್ವನೈ ಪ್ರತಯಸೆ ಮಣಿಪಾದುಕೆ ತ್ವಂ. ಈಗ ಎರಡು ವಿಷಯವನ್ನು ಇಲ್ಲಿ ತಗೊಂಡಿದ್ದಾರೆ. ಒಂದು ಬಲಿರ್ವಿಮಥನೆ, ಬಲಿಯ ವಿಮಥನ ಕಾಲದಲ್ಲಿ. ಎರಡನೇದು ಶಕಟಸ್ಯ ಭಂಗೆ, ಶಕಟಾಸುರ ಭಂಗ. ಒಂದು ತ್ರಿವಿಕ್ರಮಾವತಾರ, ಇನ್ನೊಂದು ಕೃಷ್ಣಾವತಾರ. ಯಾತ್ರೋತ್ಸವೇಶು ಬಲಿಯನ್ನು ಬಂಧನ ಮಾಡಿತ್ತು. ಬಂಧನ ಮಾಡಿ ಎಲ್ಲಿಟ್ಟಿದ್ದಾನೆ? ಪಾತಾಳದಲ್ಲಿಟ್ಟಿದ್ದಾನೆ. ಬಂಧನ, ಬಲಿಮಂಥನ ಕಾಲ ಮತ್ತು ಶಕಟಾಸುರ ಭಂಜನ ಕಾಲ. ಈ ಎರಡು ಕಾಲದಲ್ಲೂ ಮತ್ತೆ ಉತ್ಸವ ಕಾಲದಲ್ಲಿ ಮೂರು ವಿಷಯ. ಎರಡು ಅವತಾರ ವಿಷಯ, ಇನ್ನೊಂದು ಅರ್ಚಾವತಾರದಲ್ಲಿ ರಂಗನಾಥನ ಉತ್ಸವ. ಯಾತ್ರೋತ್ಸವೇಶು ಪ್ರತಿಪನ್ನ ಸಖ್ಯ, ಯಾವಾಗಲೂ ನೀನು ಸ್ನೇಹ ಮಾಡ್ಕೊಂಡಿದೀಯ ಅವನ ಜೊತೆ. ಬಲಿ ಮತ್ತು ದೂತ ಕಾಲ, ಇನ್ನೊಂದು ಕೃಷ್ಣಾವತಾರದಲ್ಲಿ ದೂತನಾಗಿ ಹೋದಂಥ ಕಾಲ, ಶಕಟಾಸುರ ಭಂಜನ ಕಾಲ, ಪಾದವನ್ನು ಮೇಲಕ್ಕೆ ಎತ್ತಿ ಅಳೆದಂಥ ಕಾಲ, ಮತ್ತು ಯಾತ್ರಾ ಉತ್ಸವ. ಈ ನಾಲ್ಕು ಕಾಲದಲ್ಲೂ ಸದಾ ಅವನ ಜೊತೆಯಲ್ಲಿದ್ದು ಸ್ನೇಹವಾಗಿ ಅವನಿಗೆ ಸ್ನೇಹಿತನಾಗಿ ಇದ್ದುಬಿಟ್ಟಿದ್ಯಾನೆ. ಅಂತಹ ತ್ವಂ ನೀನು ಏನು ಮಾಡಬೇಕು? ಬಿರುದೋಪಹಿತಾನಿ, ಬಿರುದುಗಳಿಗೆ ಕೂಡಿಸಿದ, ವೀರಾಯಿತಾನಿ, ಇದೆಲ್ಲ ಅವನಿಗೆ ಬಿರುದು. ಇದೆಲ್ಲ ಎಲ್ಲಿ ಬರುತ್ತೆ ಗೊತ್ತಾ? ಕೃಷ್ಣಾಷ್ಟಕದಲ್ಲಿ ಬರುತ್ತೆ. ಬರುತ್ತೋ ಇಲ್ವೋ? ಬರಲ್ವ? ಬಲಿಮತನ ಬರದೇ ಇರ್ಬೋದು. ಇನ್ನೆರಡು ಬರ್ತಾ ದೂತನಾಗಿ ಹೋಗಿದ್ದು, ಶಕಟಾಸುರ ಭಂಜನ ಮಾಡಿದ್ದು, ಯಾತ್ರೆಯಲ್ಲಿ ಹೋಗ್ತಾ ಇದ್ದಿದ್ದು, ಅಲ್ಲೆಲ್ಲ ಸಂಚಾರ ಮಾಡಿದ್ದು, ಪೂರ್ತಿ ವ್ರಜಭೂಮಿನಲ್ಲಿ ಎಲ್ಲ ಬರುತ್ತೆ. ಪ್ರತಿಪನ್ನ ಸಖ್ಯ, ಆ ಸ್ನೇಹದಿಂದ ಉಂಟಾದಂತಹ ಬಿರುದೋಪಹಿತಾನಿ, ಅವನಿಗೆ ಆ ಎಲ್ಲ ವೈಭವ ಯಾವುದರಿಂದ ಉಂಟಾಯಿತು? ನಿನ್ನ ಸ್ನೇಹದಿಂದ ಅವನಿಗೆ ಆ ಬಿರುದುಗಳೆಲ್ಲ ಬಂತು ಅಂತಾರೆ. ಅಂದರೆ ಅವಳೇ ಮಾಡಿದ್ದು ಅಂತ ಅರ್ಥ. ಪಾದುಕಾದೇವಿನೇ ಶಕಟಭಂಜನ ಮಾಡಿದ್ದು, ಪಾದುಕಾದೇವಿನೇ ಅಳೆದದ್ದು, ಪಾದುಕಾದೇವಿನೇ ದೂತನಾಗಿ ಹೋಗಿದ್ದು ಎಲ್ಲ ಅಂತ ಹೇಳ್ಬಿಡ್ತು. ಎಲ್ಲರೂ ಹೊಗಳ್ತಾರೆ ಅವನ ವೀರ್ಯವನ್ನು, ಅವನ ಶೌರ್ಯವನ್ನು, ಅವನ ಆ ಒಂದು ಮಾಯೆಯನ್ನು, ಕೃಷ್ಣನ ಮಾಯೆಯನ್ನು ಎಲ್ಲರೂ ಹೊಗಳ್ತಾರೆ. ಆದರೆ ಅದಕ್ಕೆಲ್ಲ ಕಾರಣ ನೀನು. ಅಂತಹ ನೀನು ಅದ್ಭುತ ಕಾರ್ಯಗಳನ್ನು ಮಾಡಿ, ಅದೆಲ್ಲ ಅದ್ಭುತ ಕಾರ್ಯ, ಆಶ್ಚರ್ಯ ಕಾರ್ಯ, ಮಾಯೆ ಅಂತೆಲ್ಲ ಹೇಳ್ತಾರಲ್ಲ. ಮಾಯನೇವನ್ನು ಒಡಬುದರ ಮೈಂದನೆ ಅಂತೆಲ್ಲ ಸ್ತೋತ್ರ ಮಾಡ್ತಾರಲ್ಲ. ಅದೆಲ್ಲ ಯಾತಕ್ಕೆ ಅಂತಂದರೆ ನೀನು ಮಾಡಿದ್ದಕ್ಕೋಸ್ಕರವಾಗಿ ಅವರಿಗೆ ಈ ಬಿರುದೆಲ್ಲ ಬಂತು ಅಂತ ಅಲ್ಲಿಗೆ. ಅದರಿಂದ ಕಾರ್ಯಗಳಿಗೆ ಬಿರುದುಗಳನ್ನು ಕೊಟ್ಟು, ವೈರ್ಯವನ್ನು ಕೊಟ್ಟು, ಶೌರ್ಯವನ್ನು ಕೊಟ್ಟು ಅವರೆಲ್ಲರೂ ಸ್ತೋತ್ರವನ್ನು ಮಾಡುವಂತೆ ಮಾಡಿದ್ದು. ನೂನಂ ನಿಶ್ಚಯ ಅಂದರೆ ಅರ್ಥ, ಪರಮಾತ್ಮನ ವಿಜಯ ಮಾಡಿಸುವಾಗ ಆ ಶಬ್ದವನ್ನು ಕೇಳಿದರೆ ಏನಂತ ಅನಿಸುತ್ತೆ? ಅವನ ವೀರ್ಯ ಶೌರ್ಯವನ್ನೆಲ್ಲ ನೀನು ಹೇಳ್ತಾ ಇದೀಯಾ ಅಂತ ಅರ್ಥ. ಅಷ್ಟೋತ್ತರ ಶತ ನಾಮಾವಳಿಯನ್ನು ಹೇಳ್ತಾ ಇದೀಯಾ ಪರಮಾತ್ಮನದ್ದು ಅಂತ ತಿಳ್ಕೊಬೇಕು ನಾವು. ಆ ಧ್ವನಿ, ಆ ಮಂಜುಳ ಧ್ವನಿ. ದೂತನಾಗಿ ಹೋಗಿದ್ದು, ಶಕಟ ಭಂಜನ ಮಾಡಿದ್ದು, ಬಲಿಯನ್ನು ಬಂಧನ ಮಾಡಿದ್ದು, ಉತ್ಸವ ಕಾಲದಲ್ಲಿ ಹೋಗಬೇಕಾದ್ರೆ ಈ ಎಲ್ಲ ಕಾಲದಲ್ಲೂ ನೀನು ಪರಮಾತ್ಮನನ್ನು ಹೊಗಳ್ತಾ ಇರ್ತೀಯಾ. ಸ್ನೇಹ ನಿನಗೆ ಯಾವ ಕಾಲದಲ್ಲೂ, ಎಲ್ಲ ಕಾಲದಲ್ಲೂ ನೀನಿದ್ದೇ ಜೊತೆಯಲ್ಲಿ. ಅದರಿಂದ ವೈಭವವನ್ನು ಕಣ್ಣಿನಿಂದ ಪ್ರತ್ಯಕ್ಷವಾಗಿ ಕಂಡು ಅನುಭವಿಸಿದೀಯ. ಅದನ್ನು ನೀನು ಈಗ ಉತ್ಸವ ಕಾಲದಲ್ಲಿ ಬರ್ತಾ ಬರ್ತಾ ಧ್ವನಿಯನ್ನು ಮಾಡಿ ಅದನ್ನು ಎಲ್ಲರಿಗೂ ಬಿರುದು ಬಳಿಗಳನ್ನು ಅವರಿಗೆ ಜೋಡಿಸಿಕೊಂಡು ನೀನು ವೈಭವವನ್ನು ವರ್ಣನೆ ಮಾಡ್ತಾ ಇರುವಂತೆ ಇದೆ. ನಾದ, ನಾದ ಅಂದರೆ ಧ್ವನಿ. ಸೊ ಮರ್ತು ಬಿಡಬೇಡಿ, ನಾದ ಧ್ವನಿ ಅಂತ ಹೇಳಿ ಇಲ್ಲೇ ನೋಡಬೇಕು ಅಂತಾರೆ. ಇದನ್ನು ಆಳ್ವಾರ್ ತಿರುಮಳಿನಲ್ಲೂ ಕೂಡ ಸ್ವಾಮಿ ನಮ್ಮ ಆಳ್ವಾರ್ ಎಷ್ಟು ಕಡೆಯಲ್ಲಿ ಹೇಳಿದಾರಲ್ಲ. ಪರಮಾತ್ಮ ದೂತನಾಗಿ ಹೋಗಿದ್ದು, ಶಕಟ ಭಂಜನ ಮಾಡಿದ್ದು ಎಲ್ಲವನ್ನೂ ಆಳ್ವಾರ್ಗಳು 4000 ದಿವ್ಯ ಪ್ರಬಂಧದಲ್ಲಿ ಅಲ್ಲಲ್ಲೇ ಮತ್ತೆ 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 ಅನುಭವಿಸ್ತಾರೆ. ಅದಕ್ಕೆಲ್ಲ ಕಾರಣ ಏನು? ಆಶ್ಚರ್ಯ. ಎತ್ತಿರಂ ಅಂತ ಮೂರ್ಛೆ ಹೋಗ್ಬಿಡ್ತಾರೆ ಅವರು ಸ್ವಾಮಿ ನಮ್ಮಳ್ವ. ಏನು ಅನುಭವ, ಏನು ಮಾಯೆ ಇವನದ್ದು, ಏನು ಆಶ್ಚರ್ಯ.
ಕೃಷ್ಣಾನುಭವ ಹೋದ ತಕ್ಷಣವೇ ಆಶ್ಚರ್ಯ ಉಂಟಾಗುತ್ತೆ. ಅವನ ಮಾಯೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅವನೇ ಹೇಳಿದಾನಲ್ಲ, ಯಾರಿಗೂ ನನ್ನ ಮಾಯೆ ಅರ್ಥ ಆಗಲ್ಲ, ಯಾರು ಮಾಯೆಯನ್ನು ದಾಟಕ್ಕಾಗಲ್ಲ, ಎಲ್ಲರನ್ನು ಮಾಯೆಯಲ್ಲಿ ಬಂಧನ ಮಾಡಿದ್ದೀನಿ ಅಂತ. ಮಾಮೇವಯೇ ಪ್ರಬುದ್ಧಂತೆ ಮಾಯಾಮೇತಾಂ ತರಂತಿತೆ. ಮಾಯಾ ಅದನ್ನು ದಾಟೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ನಾನೇ ದಾಟಿಸ್ಬೇಕು ಅಂತ ಇಲ್ಲಿ ದೂತ್ಯೇ ಏ ಮಣಿಪಾದುಕೆ ರತ್ನಮಯ ಪಾದುಕೆಯೇ ವಿಭೋಹೋ. ವಿಭೋ ಅಂದರೆ ರಾಜ, ರಂಗರಾಜ, ರಂಗರಾಜನ ದೂತ್ಯೆ, ದೂತನಾಗಿ ಹೋದಂಥ ಕಾಲ. ಯಾವಾಗ ಹೋದ ದೂತನಾಗಿ? ಮಹಾಭಾರತದಲ್ಲಿ ದುರ್ಯೋಧನ ಬಳಿಯಲ್ಲಿ ಧರ್ಮಪುತ್ರಾದಿಗಳಿಗೋಸ್ಕರವಾಗಿ ಹೋದ. ಆ ಕಾಲದಲ್ಲಿ ಬಲೇಗೆ ವಿಮತನೆ, ಬಲಿಚಕ್ರವರ್ತಿಯ ಅವನ ಬಂಧನ ಮಾಡಿದ್ದು, ಬಂಧನ, ಬಲಿಬಂಧನ ಹೇತು. ಬಂಧನ ಮಾಡಿದ್ದು ಅಂದರೆ ಏನು? ಅವನನ್ನು ಕಟ್ಟಾಕಿದ್ದು. ಅವನ ಕಟ್ಟಾಕಿದ್ದಂತಹ ಕಾಲದಲ್ಲಿ ತಲೆ ಮೇಲೆ ಕಾಲಿಟ್ಟ ತಕ್ಷಣ ಪಾತಾಳಕ್ಕೆ ಹೊಟ್ಟೋಗ್ತಾ ಇದ್ದ. ಅದರಿಂದ ಅದುಮೋದು ಅಂದ್ರೇನು? ತಲೆ ಮೇಲೆ ಕಾಲಿಟ್ಟ ತಕ್ಷಣ ಬಂಧವಾಗಿಬಿಟ್ಟ. ಆ ಕಾಲದಲ್ಲೂ ಶಕಟಸ್ಯ ಭಂಗೆ, ಶಕಟಾಸುರನನ್ನು ಪುಡಿ ಪುಡಿ ಪುಡಿಯಾಗಿ ಮಾಡಿದಂಥ ಆ ಪಾದ, ಆದರೆ ಆ ಪಾದದಲ್ಲಿ ಇದ್ದಂಥ ಪಾದುಕೆನೇ ಕಾಪಾಡಿತ್ತು. ಅವನ ತಲೆ ಮೇಲಿಟ್ಟಾಗ ಪಾದುಕೆ ಮಧ್ಯ ಇತ್ತು. ಅವನು ತ್ರಿವಿಕ್ರಮನಾಗಿ ಬೆಳೆದಾಗ ಪಾದುಕೆಗೆ ಅಲ್ಲೂ ಕಾಪಾಡ್ತಾ ಇತ್ತು. ಇನ್ನೊಂದು ಪಾದದಲ್ಲಿ ಬಲಿ ಮೇಲೆ ಕಾಲಿಟ್ಟಾಗಲೂ ಪಾದುಕೆ ಇತ್ತು. ಸೊ ಆ ಕಾಲದಲ್ಲಿ ಶಕಟಾಸುರನ ಭಂಜನ ಮಾಡಿದಾಗಲೂ ಆಳ್ವಾರು ಹೇಳ್ತಾರೆ, ಅಮ್ಮ ಪಾದುಕಾದೇವಿ ನೀನು ಅಲ್ಲಿ ಇಲ್ಲ ಅಂದಿದ್ರೆ ಆ ಪರಮಾತ್ಮನ ಸ್ಪೃಹಣೀಯವಾದಂತಹ ಪಾದಗಳಿಗೆ ಏನಾಗ್ತಾ ಇತ್ತು ಗೊತ್ತಿಲ್ಲ. ತುಂಬ ಮೃದು, ಕೋಮಳ ಪಾದ, ಕೋಮಲ ಚರಣ. ಆ ಕೋಮಲ ಚರಣಕ್ಕೆ ಏನಾಗ್ತಾ ಇತ್ತೋ ಗೊತ್ತಿಲ್ಲ, ಆದರೆ ನೀನು ರಕ್ಷಣೆ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಅದರಿಂದ ಇದರಲ್ಲಿ ದೂತ್ಯೇ ಬಲೇರ್ವಿಮಥನೆ ಶಕಟಸ್ಯ ಭಂಗೆ ಯಾತ್ರೋತ್ಸವೇಶು, ನೀನು ಯಾತ್ರೆಯಲ್ಲಿ, ಸಂಚಾರ ಕಾಲದಲ್ಲಿ, ಉತ್ಸವ ಕಾಲದಲ್ಲಿ, ಬರುವಂತಹ ಕಾಲದಲ್ಲೂ ಪ್ರತಿಪನ್ನ ಸಖ್ಯ, ಸ್ನೇಹದಿಂದ ಬೆಳೆಸಿಕೊಂಡು ತ್ವಂ ನೀನು ಬಿರುದೋಪಹಿತಾನಿ, ಬಿರುದುಗಳಿಂದ ಕೂಡಿದ ವೀರಾಯಿತಾನಿ, ಅವನ ವೀರ್ಯವನ್ನು, ಶೌರ್ಯವನ್ನು, ಅವನ ವೈಭವಗಳನ್ನು ಏನು ಮಾಡ್ತೀಯ? ಇಂಪಾದ ಧ್ವನಿಯಿಂದ, ನಿನ್ನ ಮೃದುವಾದ, ಮಂಜುಳವಾದ, ಶೀತಳವಾದ ಆ ಧ್ವನಿಗಳಿಂದ, ನಿನ್ನ ಧ್ವನಿಗಳಿಂದ ಪ್ರಥಯಸಿ, ಅದನ್ನು ಪ್ರಸಿದ್ಧ ಮಾಡ್ತೀಯ. ಪ್ರಸಿದ್ಧ ಮಾಡೋದು ಅಂದ್ರೇನು? ಎಲ್ಲರಿಗೂ ಪ್ರಚಾರ. ಓಹೋ, ನೀನು ಪ್ರಚಾರ ಮಾಡೋದಕ್ಕೋಸ್ಕರನೇ ನಿನ್ನಲ್ಲಿ ಈ ರತ್ನಗಳನ್ನೆಲ್ಲ ಇಟ್ಕೊಂಡಿದೆಯಾ? ಗರ್ಭರತ್ನಗಳನ್ನು ಇಟ್ಕೊಂಡು ಅದು ನಾದ ಬರುವಂತೆ ಮಾಡಿ ಅವನ ವೀರ್ಯವನ್ನು, ಶೌರ್ಯವನ್ನು ಎಲ್ಲರಿಗೂ ಪ್ರಚಾರ ಮಾಡ್ತಾ ಇದೆಯಾ ಅಂತ ಹೇಳಿ ಇದರಲ್ಲಿ ಸ್ತೋತ್ರ ಮಾಡಿದರೆ. ಇದು 415ನೇ ಶ್ಲೋಕ. ಇಲ್ಲಿಗೆ ನಾವು ನಿಲ್ಲಿಸ್ಕೊಳ್ಬೋದು. ದೂತ್ಯೇ ಬಲೇರ್ವಿಮತನೆ ಶಕಟಸ್ಯ ಭಂಗೆ ಯಾತ್ರೋತ್ಸವೇಶು ಚ ವಿಭೋಗೋ ಪ್ರತಿಪನ್ನ ಸಖ್ಯ ವೀರಾಯಿತಾನಿ ಬಿರುದೋಪಹಿತಾನಿ ನೂನಂ ಮಂಜುಸ್ವನೈಹಿ ಪ್ರಥಯಸೇ ಮಣಿಪಾದುಕೆ ತ್ವಾಂ. ಅಮ್ಮ ಪಾದುಕಾದೇವಿ, ನೀನು ಅದನ್ನು ಎಲ್ಲರಿಗೂ ಪ್ರಸಿದ್ಧ ಪ್ರಾಮುಖ್ಯತೆಯನ್ನು, ಪರಮಾತ್ಮನ ಆ ವೈಭವವನ್ನು ಎಲ್ಲರಿಗೂ ತಿಳಿಸ್ಬೇಕಲ್ವ. ಅದರಿಂದ ನಮಗೂ ಕೂಡ ಏನಪ್ಪ ನಮಗೆ ಇದು ಅಂತ ಕೇಳಿದ್ರೆ, ಪರಮಾತ್ಮನ ವೈಭವವನ್ನು, ಅವನ ಒಂದು ಆಶ್ಚರ್ಯವಾದ ಚೇಷ್ಟಿತೆಗಳನ್ನು ನಾವು ನೆನೆಸ್ಕೊಳ್ಳೋದಾದರೆ ಆಗಲಿ, ಅದನ್ನು ಹೇಳೋದಾದರೆ ಆಗಲಿ, ನಮಗೆ ಒಂದು ಅನುಭವ ಉಂಟಾಗತ್ತೆ. ಅದರಿಂದ ಏನು ಮಾಡಬೇಕು? ಅದನ್ನು ಎಲ್ಲರಿಗೂ ಪ್ರಚಾರ ಮಾಡಬೇಕು ಅಂತ ಆಸೆ ಬರುತ್ತೋ. ಅದಕ್ಕೆ ಏನು ಹೇಳಿದ್ರು ಇವರು ಮಧುರಕವಿ ಆಳ್ವಾರು ಏನದು? ತೇವು ಮತ್ತರಿಯೇನ್ ಕುರುಗೂರ್ ನಂಬಿ ಪಾವಿನ್ನಿನ್ನಿಶ ಪಾಡಿತಿರಿವನೇ. ಯಾತಕ್ಕೆ? ಅವರ ಶ್ಲೋಕಗಳನ್ನು, ಅವರು ರಚನೆ ಮಾಡಿಕೊಟ್ಟಿರುವಂಥ ದಿವ್ಯ ಸೂಕ್ತಿಗಳನ್ನು ನಾನು ನಾಲ್ಗೆನಲ್ಲಿ, ಬಾಯಿನಲ್ಲಿ ಹೇಳ್ಕೊಂಡು ಆನಂದ ಪಟ್ಕೊಂಡು ಸಂಚಾರ ಮಾಡ್ತೀನಿ ಅಂತಂದರು. ಆ ಸಂಚಾರವನ್ನು ಪಾದುಕಾದೇವಿಯರು ಮಾಡ್ತಾಯಿದ್ರು. ಯಾರ ವೈಭವವನ್ನು ಹೇಳ್ತಾ ಇದ್ದಾಳೆ? ಪರಮಾತ್ಮನ ವೈಭವ. ಆದರೆ ಮಧುರಕವಿ ಆಳ್ವಾರ್ ತಮ್ಮ ಆಚಾರ್ಯರ ವೈಭವವನ್ನು ಹೇಳ್ಕೊಂಡು ತಿರುಗಿದ್ರು. ಅದರಿಂದ ನಾವಿವಾಗ ಏನು ಮಾಡಬೇಕು? ಆಚಾರ್ಯರ ಆಳ್ವಾರ್ಗಳ ವೈಭವಗಳನ್ನು ಪಾಡಿ ತಿರುವನೆ ಅಂತ ಇರಬೇಕು. ಅದನ್ನು ಹೇಳ್ತಾ ಇರಬೇಕು. ನಮ್ಮ ಆಚಾರ್ಯರು ಯಾವ ರೀತಿ ನಮಗೆ ಯಾವಾಗಲೂ ಉಪಕಾರ ಮಾಡ್ತಾರೆ,
ನಮಗೆ ಉದ್ಧಾರ ಮಾಡ್ತಾರೆ, ಆತ್ಮೋಜ್ಜೀವನವನ್ನು ಕೊಡ್ತಾರೆ. ಅಂತಹ ಮಾಡುವಂತಹ ಉಪಕಾರಕರಾದಂತಹ ಆಚಾರ್ಯರ ವೈಭವವನ್ನು ನಮ್ಮ ಬಾಯಿನಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಭಗವಂತನ ವಿಷಯವನ್ನಾದರೂ ಹೇಳ್ಬೋದೇ ವಿನಃ ಆಚಾರ್ಯರ ವೈಭವವನ್ನು ಹೇಳಿ ಮುಗಿಸೋಕ್ಕೆ ಸಾಧ್ಯ ಇಲ್ಲ ಅನ್ನುವಂತೆ ನಾವು ಅದನ್ನು ಪ್ರಚಾರ ಮಾಡಬೇಕು. ಪುಂದಿಯಿಲ್ ಕೊಳ್ಬದು ಪೋತಿ ಉಗಪ್ಪದು, ಅವರಿಗೆ ವಾಳಿ 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 ಅಂತ ಹಾಡಿ ಉಗಪ್ಪದು ಆನಂದ ಪಟ್ಟುಕೊಂಡು ಯಾವಾಗಲೂ ಸಂಚಾರ ಮಾಡಬೇಕೇ ವಿನಃ ಆಚಾರ್ಯರೇ ನಮಗೆ ಎಲ್ಲರಿಗಿಂತ ಜಾಸ್ತಿ ಅನ್ನೋದನ್ನು ಪಾದುಕಾ ಸಹಸ್ರದ ಮೂಲಕವಾಗಿ ಸ್ವಾಮಿ ದೇಶಿಕರು ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮುಂದಕ್ಕೆ ನಾದ ಪದ್ಧತಿಯನ್ನು ಮುಂದಕ್ಕೆ ಅನುಭವಿಸೋಣ. ಜಯತೀತಿ ರಾಜಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯುಗಳಿ ತದುವಯದನಾ ತ್ರಿವೇದೀಂ ಅವಧ್ಯಯಂತೋ ಜಯಂತಿ ಭುವಿ ಸಂತಗ ಸಂತ ಶ್ರೀರಂಗಪೃಥ್ವೀಶ ಚರಣತ್ರಾಣ ಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜರೇಣವಗ.